ಜಗದ್ಗುರು ನಾಡೋಜ ಡಾಕ್ಟರ್ ಅನ್ನದಾನೇಶ್ವರ ಮಹಾಶಿವಯೋಗಿಗಳಿಗೆ ನಮಸ್ಕರಿಸ್ತಾ, ವೇದಿಕೆಯ ಮೇಲೆ ಇರುವ ಎಲ್ಲ ಗಣ್ಯರೇ, ಹಿರಿಯರೇ, ವೇದಿಕೆಯ ಎದುರಿಗಿರುವಂಥ ಗಣ್ಯರೇ, ಹಿರಿಯರೇ, ಜಗದ್ಗುರು ಅನ್ನದಾನೇಶ್ವರ ವಿದ್ಯಾಸಂಸ್ಥೆ ಮಾಜಿ ವಿದ್ಯಾರ್ಥಿಗಳೇ, ಹಾಲಿ ವಿದ್ಯಾರ್ಥಿಗಳೇ, ಬರೋದಕ್ಕಾಗೋದಿಲ್ಲ, ಟೈಟ್ ಶೆಡ್ಯೂಲು ಅಂತ ಎಷ್ಟು ಹೇಳಿದ್ರೂ ಕೇಳಲಿಲ್ಲ. ಈ ವಿದ್ಯಾಲಯದ ಮಾಜಿ ವಿದ್ಯಾರ್ಥಿಗಳು ಬರಲೇಬೇಕು ಅಂತ ಬಂದ ಮೇಲೆ ಅನ್ನಿಸ್ತು ನನಗೆ. ಬರದೇ ಹೋಗಿದ್ರೆ ನಾನು ಏನು ಮಿಸ್ ಮಾಡ್ಕೋತಿದ್ದೆ ಅನ್ನೋದರ ಕಲ್ಪನೆ ಬಂತು. ಒಂದು ವಿದ್ಯಾಸಂಸ್ಥೆ ಶತಮಾನೋತ್ಸವವನ್ನು ಆಚರಿಸ್ತಾ ಇರೋದೇ ಒಂದು ಸಂಭ್ರಮ. ಅದರಲ್ಲೂ ವರ್ಷದಿಂದ ವರ್ಷಕ್ಕೆ ನಿರಂತರವಾಗಿ ಬೆಳೀತಾ ಒಂದಿದ್ದದ್ದು 33 ಆಗಿ ಸಾವಿರಾರು ವಿದ್ಯಾರ್ಥಿಗಳ ಸಮ್ಮುಖದಲ್ಲಿ ಇಂಥದ್ದೊಂದು ಸಂಭ್ರಮವನ್ನು ಆಚರಿಸ್ಕೊಳ್ತಾ ಇರೋದು ಇನ್ನೂ ಮಹತ್ವ. ಒಂದೊಂದು ಸಲ ಕೂತ್ಕೊಂಡು ವಿಚಾರ ಮಾಡುವಾಗ ಈ ದೇಶಕ್ಕೆ, ಈ ನಾಡಿಗೆ, ನಮ್ಮ ಸಮಾಜಕ್ಕೆ ದೇವಸ್ಥಾನಗಳು, ಮಠಮಾನ್ಯಗಳು ಏನು ಕೊಟ್ಟವು, ಯಾಕೆ ಬೇಕಾಗಿದ್ವವು ಅಂತ ಅನ್ನಿಸ್ದಾಗ ಹಾಗೆ ಮಾತಾಡುವವ್ರಿಗೆ ಕರ್ಕೊಂಬಂದು ಈ ಶಾಲೆಗಳನ್ನು ತೋರಿಸ್ಬೇಕು ಅಂತ ಅನ್ಸುತ್ತೆ. ಯಾವಾಗ ಸರ್ಕಾರಗಳ ಹತ್ರ ಇಂಥದ್ದನ್ನು ಮಾಡುವುದಕ್ಕೆ ದುಡ್ಡು ಕಾಸು ಇರಲಿಲ್ಲವೋ, ದುಡ್ಡು ಕಾಸು ಇದ್ದರೂ ಮಾಡುವ ಇಚ್ಛಾಶಕ್ತಿ ಇರಲಿಲ್ವೋ, ಅಂಥ ಸಂದರ್ಭದಲ್ಲಿ ನಾಡಿನ ಅನೇಕ ಕಡೆಗಳಲ್ಲಿ ಮಠಗಳು ಇಂಥ ಕೆಲಸ ಮಾಡದೆ ಹೋಗಿದರೆ ಈ ಪ್ರದೇಶಗಳು ಇವತ್ತು ಏನಾಗಿರ್ತಿದ್ವು ಅನ್ನೋದು ಕಲ್ಪನೆ ಮಾಡ್ಕೊಳ್ಳೋದಕ್ಕಾಗೋದಿಲ್ಲ. ಅಲ್ಲೆಲ್ಲೋ ಎಲೆಕ್ಷನ್ ಕವರೇಜು ಅದು ಇದು ಹೋದಾಗ ನಾವು ಉತ್ತರ ಭಾರತ, ಉತ್ತರ ಪ್ರದೇಶ, ಬಿಹಾರದ ರೂರಲ್ ಏರಿಯಾಗಳಿಗೆ ಹೋಗ್ತೀವಿ, ಪಶ್ಚಿಮ ಬಂಗಾಳದ ರೂರಲ್ ಏರಿಯಾಗಳಿಗೆ ಹೋಗ್ತೀವಿ. ಅದನ್ನು ನೋಡಿದಾಗ ಅನ್ಸೋದು, ನಮ್ಮ ಕಡೆ ಇದ್ದಿದ್ದು 4 ಮಠ ಈ ಕಡೆ ಇದ್ದಿದ್ರೆ ಈ ಏರಿಯಾಗಳು ಹಿಂಗೆ ಇರ್ತಿರ್ಲಿಲ್ಲ, ಇಲ್ಲಿ ಜನನೂ ಉದ್ಧಾರ ಆಗ್ತಿದ್ರು ಅಂತ. ನಾನು ಡಿಸೆಂಬರ್ 1st ವೀಕ್ನಲ್ಲಿ ಆಸ್ಟ್ರೇಲಿಯಾದಲ್ಲಿದ್ದೆ. ಸಿಡ್ನಿ ಮತ್ತು ಮೆಲ್ಬೋರ್ನಲ್ಲಿ 2 ದಿವಸದ ಕಾರ್ಯಕ್ರಮ ಇತ್ತು. ನನಗೊಂದು ಸಂತೋಷ ಏನು ಅಂದರೆ, ಅಲ್ಲಿ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮ. ಕನ್ನಡ ರಾಜ್ಯೋತ್ಸವಕ್ಕೆ ಸಹಜ ಕನ್ನಡಿಗರು ಬಂದಿದ್ದರು. ಎಲ್ಲರೂ ಮನೆಗೆ ಕರೆಯೋರು, ನಮ್ಮ ಮನೆಗೆ ಬರ್ರಿ, ನಮ್ಮ ಮನೆಗೆ ಬರ್ರಿ ಅಂತ. ಭಾಳ ಜನ ಕರೆದಿದ್ದು, ರೊಟ್ಟಿ ಊಟ ಮಾಡಿಸ್ತೀವಿ ಬರ್ರಿ, ಉಪ್ಪಿಟ್ಟು ಮಾಡೀವಿ ಬರ್ರಿ, ಅವಲಕ್ಕಿ ಮಾಡೀವಿ ಬರ್ರಿ. ಎಲ್ಲ ಉತ್ತರ ಕರ್ನಾಟಕದವ್ರು, ಎಲ್ಲ ಇದೇ ಕಡೆ ಭಾಗದವ್ರು. ಈ ಪ್ರದೇಶ ಹಿಂದುಳಿದದ್ದು, ಈ ಪ್ರದೇಶದಿಂದ ಬಂದವರು ಹಿಂದುಳಿದಿಲ್ಲ. ಅವರು ದೇಶ ವಿದೇಶದಲ್ಲಿ ಭಾಳ ಅದ್ಭುತವಾದ ಕೆಲಸ ಮಾಡಿಕೊಂಡು ಭಾಳ ಚೆನ್ನಾಗಿದ್ದಾರೆ ಅವರು. ಅಲ್ಲಿ ಭೇಟಿಯಾದ ಪ್ರತಿಯೊಬ್ಬರನ್ನು ಕೇಳಿದೆ, ನೀವು ಎಲ್ಲಿ ಪ್ರೈಮರಿ ಸ್ಕೂಲ್ ಎಲ್ಲಿ ಮುಗಿಸಿದ್ರಿ, ಹೈಸ್ಕೂಲ್ ಎಲ್ಲಿ ಮುಗಿಸಿದ್ರಿ, ಕಾಲೇಜ್ ಎಲ್ಲಿ ಮುಗಿಸಿದ್ರಿ. ಅವರ ಪೈಕಿ ಬಹುತೇಕರು ಕಾಲೇಜಿಗೋಸ್ಕರ ಸಿಟಿ ಮುಖ ನೋಡಿದವರೇ ಹೊರತು ಪ್ರೈಮರಿ ಸ್ಕೂಲು, ಹೈಸ್ಕೂಲ್ ಎಲ್ಲ ಸಣ್ಣ ಸಣ್ಣ ಹಳ್ಳಿಗಳಲ್ಲಿ, ಸಣ್ಣ ಸಣ್ಣ ಪಟ್ಟಣಗಳಲ್ಲಿ ಓದ್ದವರು. ನಾನು ಇದನ್ನು ಯಾವಾಗಲೂ ಹೋದಾಗ ಅಬ್ಸರ್ವ್ ಮಾಡ್ತೀನಿ. ಯಾಕೆ ಅಂದರೆ, ನನ್ನ ಅತ್ಯಂತ ಬಲವಾದ ನಂಬಿಕೆ ಈ ದೇಶದ ತಾಕತ್ತು ಇನ್ನು ಸಿಟಿಗಳಲ್ಲಿ ಉಳಿದಿಲ್ಲ. ಈಗ ಉಳಿದಿರೋದೇ ಹಳ್ಳಿಗಳಲ್ಲಿ, ಉಳಿದಿರೋದೇ ಪಟ್ಟಣಗಳಲ್ಲಿ. ಈ ದೇಶದ ತಾಕತ್ತು ಉಳಿದಿರೋದಲ್ಲೇ. ಏನಾದರೂ ಸಾಧನೆ ಅಂತ ಆಗಬೇಕಿದ್ರೆ ಇಂಥ ಊರುಗಳಿಂದ ಆಗಬಹುದೇ ಹೊರತು ಮಹಾನಗರಗಳಿಂದ ಆಗುವುದು ಬಹಳ ಅಂದರೆ ಭಾಳ ಕಷ್ಟ. ನನ್ನ ಮಕ್ಕಳಿಗೆ ಈಗ 5.5 ವರ್ಷ. ನಾನು ಚಡಪಡಿಸ್ತೀನಿ, ಯಾವಾಗ ನಮ್ಮ ಹಳ್ಳಿಗೆ ಕರ್ಕೊಂಬಂದು ಗೌರ್ಮೆಂಟ್ ಸ್ಕೂಲಿಗೆ ಸೇರಿಸ್ತೀನೋ ಅಂತ ಚಡಪಡಿಸ್ತೀನಿ. ಇಲ್ಲಿ ಈ ರೀತಿಯ ಶಾಲೆಗಳಲ್ಲಿ ಒಬ್ಬ ವ್ಯಕ್ತಿಯ, ಒಂದು ಮಗುವಿನ ಅತ್ಯುತ್ತಮವಾದದ್ದನ್ನು ಹೊರಗೆ ತೆಗೆಯೋ ಕೆಪಾಸಿಟಿ ಇರುವಷ್ಟು ದೊಡ್ಡ ದೊಡ್ಡ ವಿದ್ಯಾಸಂಸ್ಥೆಗಳಲ್ಲಿ, ಇದೇನು ಈ ಚೇನ್ ರೀತಿಯಲ್ಲಿ ನಡೀತಾವಲ್ಲ, ಅಂಥ ವಿದ್ಯಾಸಂಸ್ಥೆಗಳಲ್ಲಿ ಇಲ್ಲ. ಈ ಶಾಲೆಗಳು, ನಾವು ಭಾಳ ಕಡೆ ಹೇಳ್ತೇನೆ, ಹೋದಲ್ಲಿ ಬಂದಲ್ಲಿ, ನಾನು ಇವತ್ತು ಜೀವನದಲ್ಲಿ ಉದ್ಧಾರ ಆಗಿದ್ದೀನಿ ಅಂತ ಯಾರಿಗಾದರೂ ಅನಿಸಿದ್ರೆ ಅದಕ್ಕೆ ಇರುವ ಏಕೈಕ ಕಾರಣ ನಾನು ಓದಿದ್ದು ಪ್ರೈಮರಿ ಸ್ಕೂಲು. ಏಕೈಕ ಕಾರಣ ಅದು. ಅಲ್ಲಿ ಕ್ಲಾಸ್ ರೂಮ್ನಲ್ಲಿ ಕೂತ್ಕೊಂಡು ಏನು ಓದಿದೆ ಅನ್ನೋದು ನನಗೆ ಇವತ್ತಿಗೂ ನೆನಪಿಲ್ಲ. ಆದರೆ ನಮ್ಮ ಶಾಲೆಯಲ್ಲಿ ಇಂಥದ್ದೊಂದು ಕಾರ್ಯಕ್ರಮ ಆದರೆ ನಮ್ಮ ಮಾಸ್ತರ್ ನಮ್ಮನ್ನು ಕರೆದು, ಸ್ವಾಗತ ಭಾಷಣ ನೀನು ಮಾಡು, ಇಲ್ಲ ವಂದನಾರ್ಪಣೆ ನೀನು ಮಾಡು, ಅತಿಥಿಗಳ ಪರಿಚಯ ನೀನು ಮಾಡು ಅಂತಿದ್ದು. 6ನೇ 7ನೇ ಇದ್ದಾಗ ಅದನ್ನು ಮಾಡ್ತಾ 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 ಸ್ಟೇಜ್ ಫಿಯರ್ ಅಂದ್ರೆ ಏನು ಅನ್ನೋದು ಹೋಗ್ಬಿಡ್ತು ನಮಗೆ.
ಅದಾದಮೇಲೆ ಸಾಹಿತ್ಯದ ಪುಸ್ತಕ ಕೊಟ್ಟು ಇದನ್ನು ಓದು, ಇಂಥವ್ರು ಬರೆದಿದ್ದು, ಇದರಲ್ಲಿ ಇಂಥದ್ದು ಚೆನ್ನಾಗಿದೆ, ಅಂಥದ್ದು ಚೆನ್ನಾಗಿದೆ ಅನ್ನೋರು. ಬೆಳಗ್ಗೆ ಸ್ಕೂಲಿಗೆ ಬಂದ ತಕ್ಷಣ ಪೇಪರ್ ಓದಿಸ್ತಿದ್ರು ನಮಗೆ. ಅವಾಗ ಸುಧಾ, ಕರ್ಮವೀರ ಭಾಳ ಬರ್ತಿದ್ದವು, ತರಂಗ, ಕಸ್ತೂರಿ ಅಂತ ಒಂದು ಬರ್ತಿತ್ತು. ನಾವು ಸ್ಕೂಲ್ನಾಗ ಕೊಟ್ಟು ಓದಿಸ್ತಿದ್ರು ಅವನು. ಅದೆಲ್ಲದರ ಪರಿಣಾಮ ಜಗತ್ತು ಹೆಂಗಿದೆ ತಿಳ್ಕೋಬೇಕು ಅನ್ನುವ ಹಪಹಪಿ ನಮಗೆ ಜಾಸ್ತಿ ಆಯಿತು. ಮಾತನಾಡುವ ಕಲೆ ಕಲಿಸಿದ್ರು, ಬರವಣಿಗೆ ಕಲೆ ಕಲಿಸಿದ್ರು. ಅದರ ಜೊತೆಗೆ ಚಾರಿತ್ರ್ಯ ನಿರ್ಮಾಣದ ಕೆಲಸ ಆಗ್ತಿತ್ತು. ನನಗೆ ನಾವು SLC ಎಕ್ಸಾಮ್ ಬರೆಯೋದಕ್ಕೆ ಹೋದಾಗ ನನಗೆ ಕಲ್ಚರಲ್ ಶಾಕ್, ನನ್ನ ಶಾಲೆ ಬದಲಾಗ್ಬಿಟ್ಟಿತ್ತು. ಕಲ್ಚರಲ್ ಶಾಕ್ ಅದು. ಆ ಎಕ್ಸಾಮ್ ಸೆಂಟರ್ನಲ್ಲಿ ನಾವು ಬರೆಯೋದಕ್ಕೆ ಹೋದರೆ ಒಳಗಡೆ ಎಕ್ಸಾಮ್ ಬರೆಯೋರು 100 ಜನ, ಹೊರಗೆ ಕಾಪಿ ಚೀಟಿ ಕೊಡೋಕೆ 500 ಜನ ಇರ್ತಾರೆ. ಅದು ನಾನು ಬೆಳೆದು ಬಂದಿದ್ದು ಪ್ರೈಮರಿ ಶಾಲೆ ಹೆಂಗಿತ್ತು ಅಂದರೆ, ಎಕ್ಸಾಮ್ನಾಗ ಕ್ವಶನ್ ಪೇಪರ್ ಕೊಟ್ಟು ಆನ್ಸರ್ ಶೀಟ್ ಕೊಟ್ಟು ಟೀಚರ್ಸ್ ಎಲ್ಲರೂ ಹೋಗಿ ಸ್ಟಾಫ್ ರೂಮ್ನಾಗ ಕೂತ್ಕೋತಿದ್ರು. ಒಬ್ಬ ಹುಡುಗ ಪಕ್ಕದ ಹುಡುಗನ ಆನ್ಸರ್ ಶೀಟ್ ನೋಡ್ತಿರ್ಲಿಲ್ಲ, ಒಬ್ಬ ಹುಡುಗ ಪಕ್ಕದವ್ನು ನೋಡಿ ಬರೀತಿರ್ಲಿಲ್ಲ. ಕಾಪಿ ಚೀಟಿ ಇಟ್ಕೊಂಬರೋದೆಲ್ಲ ಸೆಕೆಂಡ್ರಿ, ಅದು ದೂರದ ಮಾತಾಡ್ಬಿಡುತ್ತೆ. ಅಂಥ ಚಾರಿತ್ರ್ಯದೊಂದಿಗೆ ನಮ್ಮನ್ನು ಬೆಳೆಸಿದ್ರು. ಆ ಕಾರಣಕ್ಕೆ ನಾನು ಇವತ್ತಿಗೂ ನಿಮ್ಮ ಪಾಡಿಗೆ ಜರ್ನಲಿಸಮ್ ಅಂದರೆ ಏನು ಅಂತ ಕೇಳಿದ್ರೆ, ಇದೊಂದು ರೀತಿ ವಿಶ್ವಾಮಿತ್ರ ತಪಸ್ಸು ಕೂತ್ಕೊಂಡಂಗೆ. ತಪಸ್ಸು ಭಂಗ ಮಾಡೋರು ಅನೇಕರು ಬರ್ತಾರೆ, ಬೇರೆ ಬೇರೆ ರೀತಿಯಿಂದ ಬರ್ತಾರೆ ತಪಸ್ಸು ಭಂಗ ಮಾಡೋರು. ನಮ್ಮ ತಪಸ್ಸು ಯಾಕೆ ಭಂಗ ಆಗೋದಿಲ್ಲ ಅಂದರೆ, ಪ್ರೈಮರಿ ಸ್ಕೂಲಲ್ಲಿ ಹಾಕಿದ ಅಡಿಪಾಯ ಹಂಗಿತ್ತು. ಪ್ರೈಮರಿ ಸ್ಕೂಲಿನ ಅಡಿಪಾಯ. ನಮ್ಮಲ್ಲಿ ಪರ್ಸ್ನಾಲಿಟಿ ಮತ್ತು ಕ್ಯಾರೆಕ್ಟರ್ 2 ರೀತಿಯ ಶಬ್ದಗಳಿದಾವೆ. ಚಾರಿತ್ರ್ಯ ಮತ್ತು ವ್ಯಕ್ತಿತ್ವ. ವಾಟ್ ಈಸ್ ಪರ್ಸ್ನಾಲಿಟಿ ಅಂದರೆ, ಇನ್ನೊಬ್ಬರು ನೋಡ್ತಿರುವಾಗ ನಾವು ಹೆಂಗಿರ್ತೀವಿ ಅಂತ. ಸಿಕ್ಕಾಕ್ಕೊಳ್ಳೋ ಭಯ ಇದ್ದಾಗ ನಾವು ಹೆಂಗಿರ್ತೀವಿ. ಚಾರಿತ್ರ್ಯ ಅಂದರೆ ಏನಂದರೆ, ಯಾರೂ ನೋಡ್ತಿಲ್ಲಪ್ಪ, ನಾನು ಏನೋ ಕೆಲಸ ಮಾಡಿದರೆ ಸಿಕ್ಕಾಕ್ಕೊಳ್ಳೋದಿಲ್ಲ, ಆವಾಗ ನಾನು ಹೆಂಗಿರ್ತೀನಿ ಅನ್ನೋದು ಚಾರಿತ್ರ್ಯ. ಪರ್ಸ್ನಾಲಿಟಿ ಬಿಲ್ಡಿಂಗ್ ಭಾಳ ಮಾತಾಡ್ತೀವಿ ನಾವು, ಚಾರಿತ್ರ್ಯ ನಿರ್ಮಾಣದ ಬಗ್ಗೆ ಮಾತಾಡ್ಬೇಕು. ನೀನು ಯಾಕೆ ಕಳ್ಳತನ ಮಾಡೋದಿಲ್ಲ ಅಂದರೆ, ಪೊಲೀಸರು ಇರ್ತಾರೆ ಹಿಡಿದು ಬಿಡ್ತಾರೆ ಅಂತ. ಅದಲ್ಲ, ಇನ್ನೊಬ್ಬನ ವಸ್ತು ನನ್ನದಲ್ಲ, ಅದನ್ನು ನಾನು ಕಣ್ಣೆತ್ತಿಯೂ ನೋಡೋದಿಲ್ಲ ಅನ್ನೋದಿರುತ್ತಲ್ಲ, ಅದು ಚಾರಿತ್ರ್ಯ. ಪೊಲೀಸರು ಹಿಡಿದು ಬಿಡ್ತಾರೆ ಅಂತ ಕಳ್ಳತನ ಮಾಡೋದಿಲ್ಲ ಅನ್ನೋದು ಇಟ್ ಈಸ್ ಪರ್ಸ್ನಾಲಿಟಿ. ಚಾರಿತ್ರ್ಯ ನಿರ್ಮಾಣದ ಕೆಲಸ ಆಗಬೇಕಾಗಿರೋದು. ಅಂಥ ಕೆಲಸವನ್ನು ಇಂಥ ಪಟ್ಟಣಗಳಲ್ಲಿ ಅನ್ನದಾನೇಶ್ವರ ವಿದ್ಯಾಸಂಸ್ಥೆ ಅಂಥ ಸಂಸ್ಥೆಗಳು ಮಾಡೋದು. ಇಡೀ ಸಮಾಜ ಒಂದು ಮಠಕ್ಕೆ ಋಣಿಯಾಗಿರಬೇಕಾಗಿರೋದು. ಆ ಕಾರಣ ಋಣಿಯಾಗಿರಬೇಕಾದದ್ದು. ಅದರ ಜೊತೆಗೆ ನನ್ನೊಂದು ಬಲವಾದ ನಂಬಿಕೆ, ಕಾಲ ನಿಂತು ನೀರಲ್ಲ. ಪ್ರತಿ 10 ವರ್ಷಗಳಿಗೊಂದು ಸಲ ನಮ್ಮ ಶಿಕ್ಷಣ ಪದ್ಧತಿ ಚೇಂಜ್ ಆಗಬೇಕು. 20 ವರ್ಷಕ್ಕೊಂದು ಸಲ ಆಹಾರ ಪದ್ಧತಿ ಚೇಂಜ್ ಆಗಬೇಕು. 50 ವರ್ಷಗಳಿಗೊಂದು ಸಲ ನಾವು ಚಿಕಿತ್ಸಾ ಪದ್ಧತಿ ಚೇಂಜ್ ಆಗಬೇಕು. 100 ವರ್ಷಗಳಿಗೊಂದು ಸಲ ನಮ್ಮ ಧರ್ಮ ಚೇಂಜ್ ಆಗಬೇಕು. ನಾವು ಏನನ್ನು ಆರಾಧಿಸ್ತೀವಿ, ಏನನ್ನು ಓದ್ತೀವಿ, ಯಾವ ಗ್ರಂಥ ಓದ್ತೀವಿ, ಬದಲಾವಣೆ ಆಗ್ತಿರ್ಬೇಕು ಅಂತ. 10 ವರ್ಷಕ್ಕೊಂದು ಸಲ ಶಿಕ್ಷಣ ಪದ್ಧತಿ ಬದಲಾಗಬೇಕು. 100 ವರ್ಷಗಳ ಹಿಂದೆ ಈ ಶಾಲೆ ಶುರು ಮಾಡಿದಾಗ, ಈ ವಿದ್ಯಾಸಂಸ್ಥೆ ಶುರು ಮಾಡಿದವರು ಗುರಿ ಏನಾಗಿತ್ತು? ಇಲ್ಲೆಲ್ಲೂ ಒಳ್ಳೆಯ ಶಾಲೆಗಳಿಲ್ಲ, ಸಂಸ್ಕೃತ ಕಲಿಸ್ಬೇಕು, ತುಂಬ ಬಡತನ ಇದೆ, ಮಕ್ಕಳಿಗೆ ಆಹಾರದ ಕೊರತೆ, ಊಟ ಹಾಕಬೇಕು, ಆ ಉದ್ದೇಶ ಇತ್ತು. ಅದಾದ ನಂತರ ನಮ್ಮ ಶಾಲೆಯಲ್ಲಿ ಕಲಿತ ಮಕ್ಕಳು ಒಳ್ಳೊಳ್ಳೆ ನೌಕರಿಗೆ ಹೋಗಬೇಕು, ಅದಕ್ಕೋಸ್ಕರ ಶಿಕ್ಷಣದ ಉದ್ದೇಶ. ಅದಾದ ಮೇಲೆ ಬದಲಾವಣೆ ಆಗಬೇಕಾಗಿತ್ತು. ಅಂದುಕೊಂಡ ರೀತಿಯಲ್ಲಿ ಬದಲಾವಣೆ ಆಗಲಿಲ್ಲ ಅನ್ನೋದನ್ನೊಂದು ಗಮನಿಸಬೇಕಾಗಿದೆ ನಾವು. ಈಗೇನು ಶಿಕ್ಷಣ ಪಡಿತೀವಲ್ಲ, ಇದನ್ನು ಮೆಕಾಲೆ ಶಿಕ್ಷಣ ಪದ್ಧತಿ ಅಂತಾರೆ. ಈ ಶಿಕ್ಷಣದ ಗುರಿನೇ ಒಳ್ಳೆಯ ನೌಕರರನ್ನು ತಯಾರು ಮಾಡೋದು, ಕೆಲಸಗಾರರನ್ನು ತಯಾರು ಮಾಡೋದು. ಅದಕ್ಕಿಂತ ಮುಂದೆ ಯೋಚನೆ ಮಾಡೋ ಹಂಗಾಗಬಾರ್ದು. ಈ ಶಿಕ್ಷಣ ಪದ್ಧತಿಯ ಗುರಿ ಅದಾಗಿತ್ತು.
ಡಿಗ್ರಿ ಮಾಡ್ಕೊ, ಕೈಯಲ್ಲಿ ಒಂದು ಮಾರ್ಕ್ಸ್ ಕಾರ್ಡ್ ಕೊಡ್ತಾರೆ, ಮಾರ್ಕ್ಸ್ ಕಾರ್ಡ್ ತಗೊಂಡು ಹೋಗಿ ಎಲ್ಲಿ ನೌಕರಿ ಎಲ್ಲಿ ಖಾಲಿ ಐತಿ ಅಲ್ಲಿ ಹೋಗಿ ಒಂದು ಕೆಲಸಕ್ಕೆ ಸೇರ್ತಾರೆ. ಕೆಲಸಕ್ಕೆ ಸೇರಿಕೊಂಡು 30-35 ವರ್ಷ ಮರು ಮಾತನಾಡದೆ ದುಡಿಬೇಕು. ಅದ್ರ ಪಾಡಿಗೆ ಅದು ಪಗಾರ ಜಾಸ್ತಿ ಆಗುತ್ತೆ, ಅದರ ಪಾಡಿಗೆ ಅದು ಪ್ರಮೋಷನ್ನು. ದುಡಿದು ಮುಗಿದ ನಂತರ ಒಂದು ರಿಟೈರ್ಮೆಂಟು ಅಂತ ಬರುತ್ತೆ, ರಿಟೈರ್ಮೆಂಟ್ ಬೆನಿಫಿಟ್ಟು. ಅದರೊಳಗೊಂದು ಮನೆ ಕಟ್ಟಿಸ್ಕೊಂಡು ಅದು ಸ್ವಲ್ಪ ಜಾಸ್ತಿ ಬಂದಿದ್ರು ಒಂದು ಮಾರುತಿ ಕಾರ್ ತೊಗೊಂಡು ಮತ್ತು ಮಕ್ಕಳ ನೌಕರಿಗೆ ಹಚ್ಕೊಂಡು ನೀವು ಜೀವನ ಮಾಡ್ಕೊಂಡು ಹೋಗ್ರಿ. ಇದು ಈ ಶಿಕ್ಷಣದ ಗುರಿ. ಅದು ಬದಲಾಗಬೇಕಾದ ಕಾಲ ಈಗ ಬಂದಿರೋದು ಅಂತ. ಹಿಂದಿನ ಕಾಲದಲ್ಲಿ ವಿಚಾರ ಮಾಡಿರಿ ನೀವು. ರಾಮ, ಲಕ್ಷ್ಮಣ, ಮಹಾಭಾರತದ ಪಾಂಡವರು, ಕೌರವರು ಗುರುಕುಲಗಳನ್ನು ಹುಡುಕೊಂಡು ಹೋಗ್ತಿದ್ರಂತೆ. ಅಲ್ಲೊಬ್ಬ ಗುರು ಇರ್ತಿದ್ದ, ಗುರು ಪತ್ನಿ, ಗುರು ಕುಟುಂಬ. ಆ ಗುರುಕುಲದಲ್ಲಿ ಇದ್ಕೊಂಡು ಗುರುವಿನ ಸೇವೆ ಮಾಡ್ಕೊಂಡು, ಗುರುವಿನ ದನ ಕಾಯ್ಕೊಂಡು, ಗುರುವಿನ ಹೊಲದಲ್ಲಿ ಉಳುಮೆ ಮಾಡ್ಕೊಂಡು ಗುರು ಕೊಟ್ಟ ಶಿಕ್ಷಣ ಪಡ್ಕೋಬೇಕು. ಗುರುವನ್ನು ಹುಡುಕೊಂಡು ಹೋಗ್ತಿದ್ರು ಅವರು. ಗುರುವಿನ ಸೇವೆ ಮಾಡಿ ಶಿಕ್ಷಣ ಪಡೀತಿದ್ರು. ಅದಾದ ನಂತರ ಒಂದು ಕಾಲ ಬಂತು, ಒಂದು ಶಾಲೆ ಅಂತಿರುತ್ತೆ, ಗುರುನೂ ಅಲ್ಲೇ ಬರ್ತಾನೆ, ಶಿಷ್ಯಂದರು ಅಲ್ಲೇ ಹೋಗ್ತಾರೆ, ಒಂದು ಜಗದಾಗಿರ್ತಾರೆ, ಬೆಳಗ್ಗಿನ ಸಂಜೆ ತನಕ ಕಲಿತಾರೆ. ಆಮೇಲೆ ಶಿಕ್ಷಕ ಅವ್ರ ಮನೆಗೆ ಹೋದರು, ಮಕ್ಕಳ ತಮ್ಮ ಮನೆಗೆ ಬಂದರು. ಆ ಕಾಲದಲ್ಲಿ ನಾವು ಬದುಕ್ತಾ ಇದ್ದೀವಿ. ಕೊರೋನಾ ಅನ್ನೋದೊಂದು ಕಾಲ ಬಂತು, ಆನ್ಲೈನ್ ಕ್ಲಾಸ್ ಅಂತ. ಮಕ್ಕಳು ಮನೆಯಾಗೆ ಇರ್ತಾವೆ, ಗುರು ಅವ್ರ ಮನೆಯಾಗಿರ್ತಾರೆ. ಅವ್ರ ಮನೆಯೊಳಗೆ ಕೂತ್ಕೊಂಡು ಪಾಠ ಮಾಡಿದ್ದನ್ನು ನಮ್ಮ ಮನೆಯೊಳಗೆ ಕೂತ್ಕೊಂಡು ನಮ್ಮ ಮಕ್ಕಳ ಕಲಿತ್ವು. ಇದ್ರ ಮುಂದಿನ ಕಾಲ ಏನು ಅಂತ ವಿಚಾರ ಮಾಡೋದು. ಇನ್ನು ಮುಂದೆ ಹೆಂಗಾಗತ್ತೆ ಅಂತ. ಬಹುಶಃ ಗುರುಗಳ ಮನೆಗೆ ಬಂದು ಬರ್ರೋ ಕಲಿಸ್ತೀವಿ ಅನ್ನೋ ಕಾಲ ಬರುತ್ತೋ ಏನೋ ಮುಂದೆ. ಬರ್ರಪ್ಪ ಹೇಳ್ಕೊಡ್ತೀವಿ ಅಂತ. ತಾತ್ಪರ್ಯ ಇಷ್ಟೇ, ಮೊದಲು ಜ್ಞಾನದ ಮೇಲೆ ಕೆಲವರು ಹಿಡ್ತಾ ಇತ್ತು. ಶಿಕ್ಷಕರಾದಂಥವ್ರು ಅವ್ರ ಹತ್ರ ಜ್ಞಾನ ಇದೆ, ನಾವು ಅವ್ರ ಹತ್ರ ಹೋಗಿ ತಿಳ್ಕೋಬೇಕು, ಕಲ್ಕೋಬೇಕು. ಅದಕ್ಕಾಗಿ ಒಂದಷ್ಟು ಗುರುದಕ್ಷಿಣೆ ಹಿಂದೆ ಕೊಡ್ತಿದ್ರು. ಈಗ ಶಾಲೆಗೆ ಫೀಸ್ ಕೊಡ್ತೀವಿ. ಈಗ ಬದಲಾದ ಕಾಲಘಟ್ಟದಲ್ಲಿ ಜ್ಞಾನ ಅನ್ನೋದು ಫ್ರೀ, ಅದು ಉಚಿತ. ನೀವು ಏನು ಬೇಕೋ ಅದು, ಏನು ಬೇಕೋ ಅದು. ಗಣಿತ ಬೇಕಾ, ಬೀಜಗಣಿತ ಬೇಕಾ, ಕೆಮಿಸ್ಟ್ರಿ ಬೇಕಾ, ಫಿಸಿಕ್ಸ್ ಬೇಕಾ, ಝುವಾಲಜಿ ಬೇಕಾ, ಬಾಟನಿ ಬೇಕಾ, ಅದರಲ್ಲಿ ಯಾವ ಪಾಠ ಬೇಕು, ಸುಮ್ಮನೆ ಮೊಬೈಲ್ ತೆಗೆದು ಯೂಟ್ಯೂಬ್ನಾಗ ಒಂದು ಸರ್ಚ್ ಕೊಡ್ರಿ. ಜಗತ್ತಿನ ಅದ್ಭುತ ಟೀಚರ್ಗಳು ವಿಡಿಯೋ ಮಾಡಿ ಇಟ್ಟಾರಲ್ಲಿ. ಅದಕ್ಕೇನು ಫೀಸ್ ಕಟ್ಟಬೇಕಾಗಿಲ್ಲ, ನಿಮ್ಮ ಡೇಟಾಗೇನು ಹಾಕಿರ್ತಿರಲ್ಲ ಅಷ್ಟೇ. ಅದನ್ನು ಇಟ್ಕೊಂಡು ನೀವು ಕಲಿಬೋದು, ಭಾಳ ಅದ್ಭುತವಾಗಿ ಕಲಿಬೋದು. ಪ್ರಾಕ್ಟಿಕಲ್ ಮಾಡಿಸಿ ತೋರಿಸ್ತಾರೆ ಅವರು. ಜ್ಞಾನ ಅನ್ನೋದು ಉಚಿತವಾಗಿ ಬಂತು. ಅದು ಉಚಿತವಾಗಿ ಬಂದ ನಂತರ ಶಾಲೆಗಳ ಅಸ್ತಿತ್ವದ ಪ್ರಶ್ನೆ ಏನು ಅನ್ನೋದು ಬರುತ್ತೆ. ಹಾಗಿದ್ರೆ ಶಾಲೆ ಯಾಕಿರ್ಬೇಕು? ಹೈಸ್ಕೂಲ್ಗೆ ಯಾಕೆ ಹೋಗ್ಬೇಕು? ಕಾಲೇಜ್ಗೆ ಯಾಕೆ ಹೋಗ್ಬೇಕು? ಚಾರಿತ್ರ್ಯ ನಿರ್ಮಾಣವನ್ನು ಆನ್ಲೈನಲ್ಲಿ ಮಾಡೋಕ್ಕಾಗಲ್ಲ. ಪರ್ಸನಾಲಿಟಿ ಬಿಲ್ಡಿಂಗ್ ಆನ್ಲೈನಲ್ಲಿ ಮಾಡ್ಬೋದು, ಚಾರಿತ್ರ್ಯ ನಿರ್ಮಾಣವನ್ನು ಆನ್ಲೈನಲ್ಲಿ ಮಾಡೋದಕ್ಕಾಗಲಿಲ್ಲ. ಇವತ್ತಿನ ಶಾಲೆಗಳು ಮಾಡಬೇಕಾಗಿರೋದು ಅದನ್ನು. ಪರಿಸ್ಥಿತಿ ಹೆಂಗೆ ಅಂದರೆ 100 ಜನ ಒಂದು ಕ್ಲಾಸ್ ರೂಮಲ್ಲಿ ಅಲ್ಲ. ಇದರ ಅವಶ್ಯಕತೆ ಇತ್ತು, ಇಲ್ಲ ಅಂತ ಹೇಳೋದಿಲ್ಲ ನಾನು. 50 ವರ್ಷಗಳ ಹಿಂದಿನ ಭಾರತಕ್ಕೆ, 70 ವರ್ಷದ ಹಿಂದಿನ ಭಾರತಕ್ಕೆ ಇದರ ಅವಶ್ಯಕತೆ ಇತ್ತು. 50-100 ಜನ ಕ್ಲಾಸ್ನ ಅದನ್ನು ಚೆಕ್ ಮಾಡ್ತಾರೆ. 3 ತಿಂಗಳಿಗೋ 4 ತಿಂಗಳಿಗೋ ಒಂದು ಕಿರು ಪರೀಕ್ಷೆ, ಎಲ್ಲರಿಗೂ ಒಂದೇ ಕ್ವಶನ್ ಪೇಪರು. ಆಮೇಲೆ ಒಂದು ವಾರ್ಷಿಕ ಪರೀಕ್ಷೆ, ಎಲ್ಲರಿಗೂ ಒಂದೇ ಕ್ವಶನ್ ಪೇಪರು. ಅದಕ್ಕೆ ಅವ್ರು ಆನ್ಸರ್ ಬರೀಬೇಕು. ಕ್ಲಾಸ್ ರೂಮ್ನಾಗ ಫಸ್ಟ್ ರ್ಯಾಂಕ್ ಯಾರು, ಸೆಕೆಂಡ್ ರ್ಯಾಂಕ್ ಯಾರು, ಫಸ್ಟ್ ಕ್ಲಾಸ್ ಯಾರು, ಸೆಕೆಂಡ್ ಕ್ಲಾಸ್ ಯಾರು, ಫೇಲ್ ಯಾರು ಅನ್ನೋದ್ರ ಲಿಸ್ಟ್ ಬರುತ್ತೆ. ನಡ್ಕೊಂಡು ಬಂದಿದ್ದು ಹಾಗೆ ಶಿಕ್ಷಣ. ಬಟ್ ಇವತ್ತಿನ ಅವಶ್ಯಕತೆ ಅದ. ಸುಮ್ಮನೆ ವಿಚಾರ ಮಾಡಿರಿ, ಒಂದು ಮಂಗ್ಯ, ಒಂದು ಆನೆ, ಒಂದು ಮೊಸಳೆ, ಒಂದು ಮೀನು, ಈ 4ನ್ನು ಕರೆದು ಇವತ್ತು ಮರ ಹತ್ತು ಕಾಂಪಿಟೇಷನ್ನು ಗೆದ್ದವ್ರಿಗೆ ಪ್ರೈಸ್ ಕೊಡ್ತೀವಿ ಅಂದರೆ ಯಾರು ಗೆಲ್ತಾರೆ? ಗಿಡ ಹತ್ತು ಕಾಂಪಿಟೇಷನ್ ಇವತ್ತು ಗೆದ್ದವ್ರಿಗೆ ಪ್ರೈಸ್ ಕೊಡ್ತೀವಿ. ಒಂದು ಮಂಗ್ಯ, ಒಂದು ಆನೆ, ಒಂದು ಮೊಸಳೆ, ಒಂದು ಮೀನು ಕಾಂಪಿಟೇಷನ್ ಇಟ್ಟರೆ ಯಾರು ಗೆಲ್ತಾರೆ? ಮಂಗ್ಯ. ನೀವು ಮೀನಿಗೆ ಮರ ಹತ್ತು ಕಾಂಪಿಟೇಷನ್ನಾಗ ನಿಲ್ಲಿಸ್ಬಿಟ್ರೆ ಏನು ಮಾಡುತ್ತೆ ಮೀನು? ಮೀನೇನು ಹೇಳುತ್ತಾ, ಬರ್ರಿ ಸ್ವಿಮ್ಮಿಂಗ್ ಕಾಂಪಿಟೇಷನ್ ಇಡ್ರಿ, ಯಾರು ಬರ್ತಾರೆ ನೋಡ್ತೀನಿ. ಪರೀಕ್ಷಾ ಪದ್ಧತಿ ಅನ್ನೋದು ಹಂಗಾಯಿತು ಅನ್ನೋದು ನಮಗೆ ಬೇಜಾರು.
ಪ್ರತಿಯೊಂದು ಮಗುವಿಗೂ ಅದರದ್ದೇ ಆದ ಒಂದು ಟ್ಯಾಲೆಂಟ್ ಇರುತ್ತೆ. ಬಟ್ ನಾವು ನೋಡೋದೇನು, ಮಾರ್ಕ್ಸ್ ಎಷ್ಟು ತಗೊಂಡ ಇವ, ಮಾರ್ಕ್ಸ್ ಎಷ್ಟು ತಗೊಂಡ ಇವ. ಜಗತ್ತು ಮಾರ್ಕ್ಸ್ ನೋಡೋದು ಬಿಟ್ಟೈತ್ರಿ, ಮಾರ್ಕ್ಸ್ ಯಾರು ನೋಡ್ತಿಲ್ಲ ಈಗ. ನಾವಿನ್ನೂ ಮಾರ್ಕ್ಸಿಂದ ಬಿದ್ದಿದ್ದೀವಿ. ನಿಂದು ಫಸ್ಟ್ ರ್ಯಾಂಕ, ನಿಂದು ಡಿಸ್ಟಿಂಕ್ಷನ್ನ, ಮಾರ್ಕ್ಸ್ ನೋಡೋದು ಜಗತ್ತು ಬಿಟ್ಬಿಡ್ತು, ನಾವನ್ನು ನೋಡ್ತಿದ್ದೀವಿ. ಈಗ ಬಿಟ್ಟಿಲ್ಲ, ಹೊಸ ಡೆವಲಪ್ಮೆಂಟ್ ಹೇಳ್ತಿಲ್ಲ ನಾನು. 2005 ನಾನು ಬೆಂಗಳೂರಿಗೆ ಹೋಗಿದ್ದು. ಇವತ್ತಿನ ತನಕ ನೀನು ಎಷ್ಟು ಮಾರ್ಕ್ಸ್ ತಗೊಂಡಿ ಅಂತ ನಾನು ಯಾರೂ ಕೇಳಿಲ್ಲ, ನಿನ್ನ ಜಾತಿ ಯಾವುದು ಅಂತ ಯಾರೂ ಕೇಳಿಲ್ಲ ನಾನು ಇನ್ನೂ ತನಕ. ಅದನ್ನೆಲ್ಲ ನಾವು ಇಟ್ಕೊಂಡು ಓಡಾಡ್ತಿದ್ದೀವಿ ಅಷ್ಟೇ. ಹೊರಗಿನ ಜಗತ್ತು ಬಿಟ್ಟುಬಿಡ್ತು, ಹೊರಗಿನ ಜಗತ್ತು ಬಿಟ್ಟುಬಿಡ್ತು. ಎಲ್ಲಿ ಕೇಳ್ತಾರೆ ಮಾರ್ಕ್ಸು, ಎಲ್ಲಿ ಕೇಳ್ತಾರೆ ಜಾತಿ. ಗೌರ್ಮೆಂಟ್ ಜಾಬಿಗೆ ಹೋಗ್ಬೇಕಂದ್ರೆ ಬೇಕು. ನಾ ಭಾಳ ಕಡೆ ಹೇಳ್ತೀನಿ, ಸರ್ಕಾರಿ ನೌಕರಿ ಆತ್ಮಹತ್ಯೆಗೆ ಸಮ, ಆತ್ಮಹತ್ಯೆಗೆ ಸಮ. ಯಾವತ್ತೂ ನಿಮ್ಮ ಮಕ್ಕಳನ್ನ ಗೌರ್ಮೆಂಟ್ ಜಾಬ್ ಮಾಡಿರಿ ಅಂತ ಫೋರ್ಸ್ ಮಾಡೋಕ್ಕೆ ಹೋಗ್ಬೇಡ್ರಿ. ಅದ್ಯಾವುದೋ ಶಿಡ್ಲಘಟ್ಟ ಅನ್ನೋ ಊರಿನಲ್ಲಿ KS ಆಫೀಸರು ತನ್ನ ಜಾಬ್ ತಾನು ಮಾಡಿದ್ದಕ್ಕೆ ಸೋತ MLA ಕ್ಯಾಂಡಿಡೇಟ್ ಅವ್ವ ಅಕ್ಕ ಅಂತ ಬೈತಾನಕ್ಕಿನ್ನ, ಅವ್ವ ಅಕ್ಕ ಅಂತ. ನಾನು ಅದೇ ಅಂದೆ ರೀ, ಆ ಲೇಡಿ ಅಮೃತ ಗೌಡ ಅನ್ನೋ KS ಆಫೀಸರ್ ಮನಸ್ಸು ಮಾಡಿದ್ರೆ ನಾಳೆ MLA ಆಗ್ತಾಳೆ. MLA ಮನಸ್ಸು ಮಾಡಿದ್ರೆ KS ಮಾಡಕ್ಕೆ ಹೇಳ್ರಿ ನೋಡೋಣ. ಒಂಬತ್ತನೇ ಇದ್ದೆ ನಾನು. ಹೆಸರು ಬೇಡ, ಈಗ ಪಾಪ ವಯಸ್ಸಾಗೈತೆ ಅವರು, ಮನ್ಯಾಗದಾರು, ಹೆಬ್ಬೆಟ್ಟು ಹಾಕುವ ರಾಜಕಾರಣಿ. ತಹಶೀಲ್ದಾರಿಗೆ ಬೈಯೋದು ನೋಡಿಬಿಟ್ಟೆ ನಾನು. ಈಗ ಬಂದಂಗೆ ಬೈತಾರೆ. ಅವತ್ತೇ ಡಿಸೈಡ್ ಮಾಡಿದೆ, ಜೀವನದಾಗ ಯಾವತ್ತೂ ಗೌರ್ಮೆಂಟ್ ಜಾಬ್ ಒಂದು ಮಾಡಬಾರ್ದು, ಯಾವತ್ತೂ ಗೌರ್ಮೆಂಟ್ ಜಾಬ್ ಮಾಡಬಾರ್ದು ಅಂತ. ನಮ್ಮ ಸಮಾಜದಲ್ಲಿ ಅದೊಂದು ಭ್ರಮೆ ಕಳಿಸ್ತಾ ಇಲ್ಲ ಅನ್ನೋದೊಂದು ಬೇಜಾರು ಅಷ್ಟೇ ನನಗೆ. ಭ್ರಮೆ ಕಳಿಸ್ತಾ ಇಲ್ಲ ಅನ್ನೋದೊಂದು ಬೇಜಾರು. ತಿರುಗಿ ನೋಡ್ರಿ, ಕಾಲಘಟ್ಟ ಎಂಥ ಕಾಲಘಟ್ಟದ, ಇಷ್ಟು ಅದ್ಭುತವಾಗಿ ಯಾವತ್ತೂ ಇರಲಿಲ್ಲ ಕಾಲ. ನಮ್ಮ ಅಜ್ಜನ ಪೀಳಿಗೆ ಒಂದಿತ್ತು. ಅಜ್ಜನ ಪೀಳಿಗೆ ಉದ್ದೇಶ ಏನಿತ್ತು ಅಂದರೆ, ಹೆಂಗೋ ಒಂದು ಜೀವನ ಮಾಡ್ಬೇಕಪ್ಪ, ಹೆಂಗೋ ಒಂದು ಜೀವನ ಮಾಡಬೇಕು. ಎಲ್ಲೆಲ್ಲಿಗೆ ಹೋದರು. ಇಲ್ಲಿಂದ ಬಾಂಬೆ ಟೆಕ್ಸ್ಟೈಲ್ ಮಿಲ್ಲಿಗೆ ದುಡಿಯೋಕ್ಕೆ ಹೋಗ್ತಿದ್ರಂತೆ. ಬಾಂಬೆ ಟೆಕ್ಸ್ಟೈಲ್ ಮಿಲ್ಲಿಗೆ, ಪುಣೆದಲ್ಲಿನ ಫ್ಯಾಕ್ಟ್ರಿಗೆ, ಯಾವುದೋ ಫ್ಯಾಕ್ಟ್ರಿ ಒಳಗೊಂದು ಸಣ್ಣ ಸಂಬಳದ ನೌಕರಿ, ಯಾವುದೋ ಒಂದು ಬೆಡ್ರೂಮ್ ಮನೆ, ಚಾಳು ಒಳಗೊಂದು ಮನೆ ಮಾಡ್ಕೊಂಡು, ವಾರಕ್ಕೆ 6 ದಿವಸ ಕೆಲಸ ಮಾಡ್ಕೊಂಡು, ಅವರು ರಿಟೈರ್ಮೆಂಟಿಗೆ ಬಂದಾಗ ಒಂದು ಸೈಟ್ ತಗೊಂಡು ಒಂದು ಮನೆ ಕಟ್ಸೋಕ್ಕಾಗ್ಬಿಟ್ರೆ ಜೀವನದ ದೊಡ್ಡ ಸಾಧನೆ ಅವ್ರದ್ದು, ದೊಡ್ಡ ಸಾಧನೆ. ನಮ್ಮ ಅಜ್ಜನ ಕಾಲ, ನಮ್ಮ ತಂದೆ ಕಾಲದಾಗ ಪರಿಸ್ಥಿತಿ ಒಂದು ಸ್ವಲ್ಪ ಸುಧಾರಿಸ್ತವ್ರ ಪರಿಸ್ಥಿತಿ. ನಮ್ಮ ಅಜ್ಜ ಹೆಂಗೋ ಬದುಕಬೇಕು ಅಂತ ಜೀವನ ಮಾಡಿದವರು, ಜೀವನ ನಡೆಸಬೇಕು ಅಂತ ಮಾಡಿದವರು. ನಮ್ಮ ತಂದೆ ಕಾಲಕ್ಕೆ ಕ್ವಾಲಿಟಿ ಆಫ್ ಲೈಫ್ ಇಂಪಾರ್ಟೆಂಟ್ ಆಯ್ತು. ಎಷ್ಟು ಚಲೋ ಜೀವನ ನಡೆಸ್ತೀವಿ ನಾವು ಅಂತ. ಈಗ ನನಗೆ ಹೈಸ್ಕೂಲ್ ಕಲಿಸಿದ ಮಾಸ್ತರು ಅವರ ರಿಟೈರ್ಮೆಂಟ್ ಟೈಮಿಗೆ ಅವ್ರ ಮಗ ಒಂದು ಕಾರ್ ತಗೊಂಡ ಅಂತ ಫಸ್ಟ್ ಟೈಮ್ ಕಾರ್ ಹತ್ತಿದ್ರು. ಈಗ ಕ್ಯಾಂಪಸ್ ಸೆಲೆಕ್ಷನ್ ಆಗ್ತಾವ್ರಿ, ಕ್ಯಾಂಪಸ್ ಸೆಲೆಕ್ಷನ್ ಆಗ್ತಾವೆ. ಅವರ ಮಾಸ್ತರ್ಗಿಂತ ಜಾಸ್ತಿ ಸಂಬಳ ಮಕ್ಕಳು ತಗೋತಾರೆ. ಮಾಸ್ತರ್ಗಿಂತ ಜಾಸ್ತಿ ಸಂಬಳ ಮಕ್ಕಳು ತಗೋತಾರೆ. ಅವರ ನಾಲೆಜ್ ಚೆಕ್ ಮಾಡ್ತಾರೆ ಕಂಪ್ನಿ ಒಳಗೆ, ನೀ ಎಷ್ಟು ಕಲ್ತಿ ಅಂತ ಚೆಕ್ ಮಾಡ್ತಾರೆ. ಬಟ್ ಕಂಪ್ನಿ ನಡೆಸವ ಎಷ್ಟು ಕಲ್ತಾನಂತ ಕೇಳಿ ನೋಡ್ರಿ ನೀವು. ಅದಾನಿ ಅಂಬಾನಿದು ಯಾರ್ದಾರು ಎಜುಕೇಷನ್ ಗೊತ್ತಾ, ಎಷ್ಟು ಕಲ್ತಾರೆ ಇವರು ಅಂತ? ಅವ್ರ ಹತ್ರ ನೌಕರಿ ಮಾಡೋರು ಎಲ್ಲರದು ಎಜುಕೇಷನ್ ಕೇಳ್ತಾರೆ. ಲಕ್ಷಾಂತರ ಜನರಿಗೆ ಸಂಬಳ ಕೊಡುವಂಥ, ನೌಕರಿಗೆ ಇಟ್ಕೊಂಡಂಥ ಉದ್ಯಮಿಯ ಕ್ವಾಲಿಫಿಕೇಷನ್ ಅಂತ ಯಾರೂ ಕೇಳೋದಿಲ್ಲ. ಏನು ನಿಮ್ಮ ಕ್ವಾಲಿಫಿಕೇಷನ್ ಅಂತ ಒಬ್ಬರಾರು ಕೇಳ್ತಾರ? ಇದನ್ನು ಬಹಳ ಕಳಕಳಿಯಿಂದ ಈ ಮಾತು ಯಾಕೆ ಹೇಳ್ತೀನಿ ಅಂದರೆ, ಈ ಮನುಷ್ಯನ ಅತಿ ದೊಡ್ಡ ತಾಕತ್ತು ನಾನು ಯಾವಾಗಲೂ ಹೇಳೋದು ಅಡಾಪ್ಟಬಿಲಿಟಿ ಅಂತ ಕರಿತೀವಿ ನಾವು. ಅತಿ ದೊಡ್ಡ ಶಕ್ತಿ ಮನುಷ್ಯನ ಅಡಾಪ್ಟಬಿಲಿಟಿ. ಪರಿಸರಕ್ಕೆ ತಕ್ಕಂತೆ, ಕಾಲಕ್ಕೆ ತಕ್ಕಂತೆ ಮನುಷ್ಯ ತನ್ನನ್ನು ತಾನು ಬದಲಾಯಿಸಿಕೊಂಡ ಕಾರಣಕ್ಕಾಗಿ ಫುಡ್ ಚೈನಿನ ಟಾಪ್ನಲ್ಲಿದ್ದೀವಿ ನಾವು. ಫುಡ್ ಚೈನಿನ ಟಾಪ್ನಲ್ಲಿ ಮನುಷ್ಯ ಅಂತ ಯಾಕಿದಾನೆ ಅಂದರೆ, ಮನುಷ್ಯ ಇಸ್ ಅಡಾಪ್ಟೇಬಲ್. ಇವತ್ತಿಲ್ಲಿದ್ದೀವಿ, ನಾಳೆ ಥಟ್ ಅಂತ ಕರ್ಕೊಂಡೋಗಿ ರಾಜಸ್ಥಾನದ ಮರುಭೂಮಿಯಲ್ಲಿ ಬಿಟ್ಟರು ನಾವು ಹೆಂಗೋ ಒಂದು ಬದುಕ್ತೀವಿ. ಆ ನಂತರ ಕಾಶ್ಮೀರದ ಹಿಮದ ಮಧ್ಯೆ ಹೋದರೆ ಅದು ಹೆಂಗೋ ಬೆಂಕಿ ಹಚ್ಕೊಂಡು, ಚಳಿ ಕಾಯಿಸ್ಕೊಂಡು, ಸ್ವೆಟರ್ ಹಾಕ್ಕೊಂಡು ಹೆಂಗೋ ಒಂದು ಜೀವನ ಮಾಡ್ತೀವಿ ನಾವು. ದ್ಯಾಟ್ ಈಸ್ ಅಡಾಪ್ಟಬಿಲಿಟಿ. ಆ ಅಡಾಪ್ಟಬಿಲಿಟಿ ಸೋಷಿಯಲ್ ಲೈಫಿಗೆ ಬರಬೇಕು. ಹೊರ ಜಗತ್ತು ಹೆಂಗೆ ಬದಲಾಯಿತು ಅನ್ನೋದು ನೋಡಬೇಕು.
2025ರಲ್ಲಿ 2025ರಲ್ಲಿ ಬದುಕ್ತಾ ಇರೋ ನಾವು 1975ರ ಥಾಟ್ ಇಟ್ಕೊಂಡು ಬದುಕಿದರೆ ಪ್ರಯೋಜನ ಇಲ್ಲ. ಬದಲಾವಣೆ ಆಗಬೇಕಾಗಿರೋದು ಅದು ಶಿಕ್ಷಣ. ಅದರಲ್ಲೊಂದು ಆಮೂಲಾಗ್ರ ಅಪ್ಡೇಟ್ ಆಗಬೇಕಾಗಿದೆ. ಇವತ್ತಿನ ಸಮಾಜಕ್ಕೆ ಏನು ಬೇಕು ಅದನ್ನು ಕಲಿಸುವಂಥ ವ್ಯವಸ್ಥೆ ಆಗಬೇಕಾಗಿದೆ. ಎಲ್ಲರಿಗೂ ಎಕ್ಸಾಮ್ ಬರೆಸಿ, ಎಲ್ಲರದು ಮಾರ್ಕ್ಸ್ ತೆಗೆದು, ಇವ್ನು ಫಸ್ಟ್ ರ್ಯಾಂಕು, ಇವ್ನು ಸೆಕೆಂಡ್ ರ್ಯಾಂಕು. ನಾವೊಂದು 10 ಕಡೆ ಹೇಳೀನಿ, ಇನ್ನೂ 10 ಕಡೆ ಹೇಳ್ತೀನಿ ಇದನ್ನು. ಈಗ SSLC PUC ರ್ಯಾಂಕ್ ಕೊಡೋದು ನಿಲ್ಲಿಸಿದ್ರು. ಮೊದಲು ರ್ಯಾಂಕ್ ತೊಗೊಂಡ್ರೆ ಅವರೆಲ್ಲ ಎಲ್ಲಿದ್ದಾರೆ ಚೆಕ್ ಮಾಡಿರಿ ಒಂದು ಸಲ. ಭಾಳ ಶಾಣ್ಯರು ಅನ್ನುವಂಥವ್ರು. ಈ ಜೀವನದಲ್ಲಿ ಶಾಲೆಯಲ್ಲಿ ಯಾರು ಆ್ಯಾವ್ರೇಜ್ ಇದ್ರಲ್ಲ ಅವ್ರ ಜೀವನದಲ್ಲಿ ಭಾಳ ಚೆನ್ನಾಗಿ ಮಾಡಿದ್ರು. ಭಾಳ ಚೆನ್ನಾಗಿ ಮಾಡಿದ ಮೇಲೆ ಹೇಳ್ಕೊಳ್ಳೋಕೆ ಹೆಮ್ಮೆ. ನಾನು ಭಾಳ ಸಲ ಹೇಳ್ಕೊತೀನಿ, PUC ಮ್ಯಾಥ್ಸು ಬಯಾಲಜಿ ಫೇಲ್ ಆಗಿಬಿಟ್ಟಿದ್ದೆ ನಾನು. ಭಾಳ ದೊಡ್ಡ ದೊಡ್ಡ ಮನುಷ್ಯರ ಜೊತೆ ಕುಂತಾಗಿ ಈ ಮಾತು ಹೇಳಿದ್ರೆ ನಾವು ಫೇಲ್ ಆಗಿದ್ದೀವಿ ಬಿಡ್ರಿ ಅಂತಾರೆ ಅವರು. ಮತ್ತು ರ್ಯಾಂಕ್ ತಗೊಂಡವರೆಲ್ಲ ಎಲ್ಲಿ ಹೋದರು, ಏನು ಮಾಡ್ತಿದ್ದಾರೆ ವಿಚಾರ ಮಾಡಿರಿ ಒಂದು ಸಲ. ಅದನ್ನೊಂದು ಸಲ ವಿಚಾರ ಮಾಡಿರಿ. ಯಾರೋ ಒಬ್ಬ ಸಂತಿಗೆ ಬಂದಿದ್ನಂತೆ. ಒಬ್ಬ ಅಜ್ಜಿ ಹತ್ರ ಬಂದು ಕಾಯಿಪಲ್ಯ ತಗೊಂಡಂತೆ. ಕಾಯಿಪಲ್ಯ ಎಲ್ಲ ಕೊಟ್ಟು ದುಡ್ಡು ತಗೊಂಡು ಚಿಲ್ಲರೆ ಕೊಟ್ಟ ಮೇಲೆ ಅಜ್ಜಿ ಕೇಳಿಲ್ಲಂತೆ, ಎಷ್ಟನೇ ರ್ಯಾಂಕಪ್ಪ ಅಂತ. ಅವ್ನು ಫಸ್ಟ್ ರ್ಯಾಂಕ್ ರೀ ಅಂದಂತೆ. ಮತ್ತು ನಿಮಗೆ ಹೆಂಗೆ ಗೊತ್ತಾಯ್ತು ಅಂತ ಕೇಳಿದ್ನಂತೆ. ಕಾಯಿಪಲ್ಯ ತಗೊಂಡು ಮೊದಲು ಟೊಮ್ಯಾಟೊ ಹಾಕ್ಕೊಂಡು ಅದ್ರ ಮೇಲೆ ಆಲೂಗಡ್ಡೆ ಹಾಕ್ಕೊಂಡಾಗ ಗೊತ್ತಾಯ್ತು ನನಗೆ. ಅಜ್ಜಿ ಕೇಳಿಲ್ಲಂತೆ ಎಷ್ಟನೇ ರ್ಯಾಂಕ್ ನಿಂದ ಅಂತ. ನಾ ಫಸ್ಟ್ ರ್ಯಾಂಕ್. ನಿನಗೆ ಹೆಂಗೆ ಗೊತ್ತಾಯ್ತು ನಾ ರ್ಯಾಂಕ್ ತಗೊಂಡಿದ್ದೆ ಅಂದರೆ, ಮೊದಲು ಬದ್ನಿಕಾಯಿ ಹಾಕ್ಕೋಬೇಕು, ಆಲೂಗಡ್ಡೆ ಹಾಕೋ, ಅದ್ರ ಮೇಲೆ ಲಾಸ್ಟಿಗೆ ಟೊಮ್ಯಾಟೊ ಹಾಕೋ. ಅದು ಕಾಮನ್ ಸೆನ್ಸು. ಯಾವುದು ಮೊದಲು ತಗೋತೀವಿ ಅದನ್ನು ಕೈ ಚೀಲಕ್ಕೆ ಹಾಕ್ಕೊಳ್ಳೋದು. ಅದು ಪುಸ್ತಕದ ಜ್ಞಾನ ಅಷ್ಟೆ, ಪುಸ್ತಕದ ಜ್ಞಾನ. ಅದೊಂದು ಬದಲಾವಣೆ ಆಗಬೇಕು ಅಂದರೆ ಸಮಾಜದ ಮಧ್ಯದಲ್ಲಿ ನಾವು ಹೆಂಗೆ ಬದುಕ್ತೀವಿ, ಏನು ಅಬ್ಸರ್ವ್ ಮಾಡ್ತೀವಿ. ಇದು ಜಗತ್ತು ಬಹಳ ವೇಗವಾಗಿ ಬದಲಾಗ್ತಾ ಇದೆ. ಬದಲಾವಣೆಯ ವೇಗ ನೋಡಿದರೆ ಆಶ್ಚರ್ಯ ಆಗತ್ತೆ ನಮಗೆ. 2005ನೇ ಇಸ್ವಿ ನಮ್ಮ ಕಾಡಸಿದ್ದೇಶ್ವರ ಕಾಲೇಜ್ ಒಂದು ಹುಬ್ಳಿ ಕಾಲೇಜ್ ಗ್ಯಾದರಿಂಗು. ಒಂದಷ್ಟು ಸ್ಟೂಡೆಂಟ್ಸ್ ಡ್ಯಾನ್ಸ್ ಮಾಡ್ತಿದ್ರು. ಸಡನ್ಲಿ ಒಂದು ಸೌಂಡ್ ಬಂತು. ಒಬ್ಬ ಹುಡುಗ ಹಿಂಗೆ ತೆಗೆದು ಕಿಸದಾಗಿನ ತೆಗೆದು ಹಿಂಗೆ ಫೋನ್ ಹಿಡ್ಕೊಂಡು ಹಿಂಗೆ ನಡ್ಕೊಂಡು ಹೋಗ್ಬಿಟ್ಟ. ಇಲ್ಲಿ ಡ್ಯಾನ್ಸ್ ಮಾಡ್ತಿದ್ದವರು ಡ್ಯಾನ್ಸ್ ಮಾಡೋದೇ ಮರೆತು ಬಿಟ್ರು. ಫಸ್ಟ್ ಟೈಮ್ ಮೊಬೈಲ್ ರಿಂಗ್ ಆಗಿ ತೊಗೊಂಡೋಗಿದ್ದು ನೋಡ್ತಿದ್ರು ಅವರು. ನಾ ಭಾಳ ಹಿಂದಿಂದ ಹೇಳ್ತಿಲ್ಲ, 2005 ನಮ್ಮ ಕಾಲೇಜ್ ಗ್ಯಾದರಿಂಗ್ನ ಟೈಮ್ ಇದು, 2005. ಇವತ್ತು ಕಾರ್ಯಕ್ರಮ ಆದರೆ ಮೊಬೈಲ್ ಸೈಲೆಂಟ್ ಮಾಡಿರಿ, ಸ್ವಿಚ್ ಆಫ್ ಮಾಡಿರಿ, ಸೈಲೆಂಟ್ ಮಾಡಿರಿ, ಸ್ವಿಚ್ ಆಫ್ ಮಾಡಿರಿ ಅಂತೀವಿ. ಬದಲಾವಣೆಯ ವೇಗ ನೋಡ್ರಿ. ನಾ ಬಂದು ಕೂತ್ಕೊಂಡ ತಕ್ಷಣ SS ಪಾಟೀಲ್ ಹೇಳಿದರು, ಏನು ಸರ್ ನೀವು ಇಸ್ರೇಲ್ ರಣರಂಗಕ್ಕೆ ಹೋಗಿ ವರದಿ ಮಾಡಿಬಿಟ್ರಲ್ಲ, ನಮಗೆ ನೋಡೋಕೆ ಭಾಳ ಆಶ್ಚರ್ಯ ಅನ್ನಿಸ್ತು ಅಂತ. ಆವಾಗ ವಿಚಾರ ಮಾಡ್ತಿದ್ದೆ. ನಾನು 2007ರಲ್ಲಿ ಜರ್ನಲಿಸಮ್ ಕಾಲೇಜಿನಲ್ಲಿದ್ದಾಗ ಕಾಲೇಜಿನ ಲಾಸ್ಟ್ ಸೆಮಿಸ್ಟರ್ನಲ್ಲಿ 12 ನಿಮಿಷದೊಂದು ಡಾಕ್ಯುಮೆಂಟ್ರಿ ಮಾಡಬೇಕಾಗಿತ್ತು. ನಾನು ಈ ದೇಶದಲ್ಲಿ ನಕ್ಸಲ್ ಮೂಮೆಂಟ್ ಹೆಂಗೆ ಹುಟ್ಟಿದೆ ನೋಡಬೇಕು ಅಂತ ನಕ್ಸಲ್ ಬರಿ ಅನ್ನುವ ಊರಿಗೆ ಹೋಗಿದ್ದೆ. ಅವತ್ತಿನ ಕ್ಯಾಮರಾ, ಟ್ರೈಪಾಡು, ಕ್ಯಾಮರಾ ಹೆಡ್ಡು ಹೊತ್ಕೊಂಡು ಹೋಗೋದಕ್ಕೆ 3 ಜನ ಬೇಕಾಗ್ತಿತ್ತು. 3 ಜನ ಹೊತ್ಕೊಂಡು ಹೋಗಿ ಒಂದು ಡಾಕ್ಯುಮೆಂಟ್ರಿ ಶೂಟ್ ಮಾಡಿದ್ವಿ. ಇವತ್ತು ಇದರಲ್ಲಿ ಶೂಟಿಂಗ್ ಆಗ್ತಿದೆ. ಸಣ್ಣ ಹುಡುಗ ಹೊತ್ಕೊಂಡು ಓಡಾಡ್ತಾನೆ ಇದನ್ನು. 2012 ಉತ್ತರಾಖಂಡ್ನಲ್ಲಿ ಫ್ಲ್ಯಾಶ್ ಫ್ಲಡ್ಸ್, ಮೇಘಸ್ಫೋಟ ಆಗಿ ಎಲ್ಲ ಕೊಚ್ಕೊಂಡು ಹೋದಾಗ ಕವರೇಜಿಗೆ ನಾನು ಹೋಗಿದ್ದೆ. ನೇರ ಪ್ರಸಾರದಲ್ಲಿ ಕವರೇಜ್ ಮಾಡಬೇಕು. ಅದಕ್ಕೊಂದು ದೊಡ್ಡದು ವ್ಯಾನು, ಅದರ ಮೇಲೆ ಒಂದು ದೊಡ್ಡದು ಬುಟ್ಟಿ, ಅದರೊಳಗೊಬ್ಬ ಸೌಂಡ್ ಇಂಜಿನಿಯರು, ವಿಜುವಲ್ ಇಂಜಿನಿಯರು, ಅದಕ್ಕೊಬ್ಬ ಡ್ರೈವರು, ಇಷ್ಟೆಲ್ಲ ತಗೊಂಡು ಹೋಗಿ ನಾನು ಉತ್ತರಾಖಂಡದಲ್ಲಿ ನಿಲ್ಲಿಸಿ ಅಲ್ಲಿಂದ ಲೈವ್ ಮಾಡಿದ್ದೆ. ಇಸ್ರೇಲಿನ ಯುದ್ಧ ರಂಗಕ್ಕೆ, ರಣರಂಗಕ್ಕೆ ಹೋದಾಗ ನನಗೊಬ್ಬ ಕ್ಯಾಮ್ರಾಮ್ಯಾನು ಬ್ಯಾಕ್ ಪ್ಯಾಕ್ ಅಂತ ಒಂದು ಬೆನ್ನಿಗೆ ಒಂದು ಕಟ್ಕೊಂಡು ಬಂದಿದ್ದ. ಅದರಿಂದನೇ ಲೈವು. ಕಾಲ ಎಷ್ಟು ಬದಲಾಯ್ತು ನೋಡ್ರಿ ಅಂತ, ಎಷ್ಟು ಬದಲಾಯ್ತು ಕಾಲ. ಇನ್ನು 2 ವರ್ಷ ಬಿಟ್ಟು ಅಂಥದ್ದೊಂದು ಯುದ್ಧ ಆದರೆ ನನಗೆ ಕ್ಯಾಮ್ರಾಮ್ಯಾನು ಬೇಕಾಗಿಲ್ಲ, ಬ್ಯಾಕ್ ಪ್ಯಾಕು ಬೇಕಾಗಿಲ್ಲ. ಒಂದು ಮೊಬೈಲ್ ಇಟ್ಕೊಂಡು ನಾನು ಕವರೇಜ್ ಮಾಡಿಬಿಡ್ತೀನಿ. ಮೊಬೈಲ್ ಇಟ್ಕೊಂಡು. ಈ ವ್ಯತ್ಯಾಸ ಯಾಕೆ ಹೇಳಿದೆ ಅಂದರೆ, ಒಂದು ಲೈವ್ ಕವರೇಜು 2012ರಲ್ಲಿ 6 ಜನರಿಗೆ ನೌಕರಿ ಕೊಡ್ತಿತ್ತು. 6 ಜನರಿಗೆ ನೌಕರಿ ಕೊಡ್ತಿತ್ತು ಅದು. 2023
ಯುದ್ಧದ ಕವರೇಜ್ ಟೈಮಿಗೆ ಇಬ್ಬರೇ ಆ ಕೆಲಸ ಮಾಡಿದ್ವಿ. ಇನ್ನು 4 ಜನರ ನೌಕರಿ ಹೋಯ್ತು. 4 ಜನರ ನೌಕರಿ ಹೋಯ್ತು. ಇನ್ನು 2 ವರ್ಷ ಬಿಟ್ಟು ಯುದ್ಧ ಆದ್ರೆ ನಾನು ಒಬ್ಬನೇ ಮಾಡ್ತೀನಿ, ಇನ್ನೊಬ್ಬಂದು ನೌಕರಿ ಹೋಯ್ತು. ಗೊತ್ತಿಲ್ಲ, ಇನ್ನೊಂದು 50 ವರ್ಷ ಬಿಟ್ಟರೆ ನಾನೂ ಬೇಕಾಗದೆ ಕವರೇಜ್ ಮಾಡೋದೇನಾದ್ರು ಬರುತ್ತೋ ಏನೋ, ನಾನು ಇಲ್ಲದೆ ಕವರೇಜ್ ಮಾಡೋದೇನಾದ್ರು ಬರುತ್ತೋ ಏನೋ. ನಮ್ಮ ಆಫೀಸ್ 300 ಜನ ಕೆಲಸ ಮಾಡ್ತೀವಿ. ಇವತ್ತು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ನಾವು ಎಫೆಕ್ಟಿವ್ ಆಗಿ ಬಳಸ್ಕೊಂಡ್ರೆ ಅದೇ ಕೆಲಸ 150 ಜನರಲ್ಲಿ ಮಾಡ್ಬೋದು. 250 ಜನರಿಗೆ ನೌಕರಿ ಇಲ್ಲ. ನೀವು ಈ ಶಾಲೆಯಲ್ಲಿ ಬೆಳೀತಾ ಇರುವ ಮಕ್ಕಳು ಮತ್ತು ಅವ್ರನ್ನ ಬೆಳೆಸ್ತಾ ಇರುವ ಪೋಷಕರು ಯಾವ ಕಾಲದಲ್ಲಿ ಬದುಕ್ತಾ ಇದ್ದೀರಿ, ಯಾವ ಕಾಲದಲ್ಲಿ ನಿಮ್ಮ ಮಕ್ಕಳನ್ನ ಶಾಲೆಗೆ ಕಳಿಸ್ತಿದ್ದೀರಿ ಅಂದರೆ, ಇನ್ನು 10 ವರ್ಷದ ನಂತರ ಜಗತ್ತು ಹೆಂಗಿರುತ್ತೋ ಗೊತ್ತಿಲ್ಲ. ಇನ್ನು 10 ವರ್ಷದ ನಂತರ ಈ ಸೈನ್ಸು ಟೆಕ್ನಾಲಜಿ ನಿಮ್ಮ ಮಕ್ಕಳನ್ನು ಅದು ಎಂಥ ಜಾಬ್ ಮಾರ್ಕೆಟಿಗೆ ಬಿಡುತ್ತೋ ಗೊತ್ತಿಲ್ಲ. ಹಂಗಿರುವಾಗ 10 ವರ್ಷದ ನಂತರದ ಜಾಬ್ ಮಾರ್ಕೆಟ್ಗೆ ಮಕ್ಕಳನ್ನು ತಯಾರು ಮಾಡಬೇಕೆ ಹೊರತು 25 ವರ್ಷದ ಹಿಂದಿನ ಜಾಬ್ ಮಾರ್ಕೆಟ್ಗಲ್ಲ. ಮಾಡ್ತಾ ಇರೋದು ಅದನ್ನು. ಮಕ್ಕಳು SLC ಮುಗಿಸ್ತಾರೆ, ಡಿಸ್ಟಿಂಕ್ಷನ್ನಾಗಿ ಬಂದವರು ಸೈನ್ಸ್ಗೆ ಹೋಗಲಿ, ಫಸ್ಟ್ ಕ್ಲಾಸ್ ಬಂದವರು ಕಾಮರ್ಸಿಗೆ ಹೋಗಲಿ, ಆರ್ಡಿನರಿ ಪಾಸ್ ಆದವರು ಆರ್ಟ್ಸಿಗೆ ಹೋಗಲಿ, ಸೈನ್ಸಿಗೆ ಹೋದವರು ಚಲೋ ಮಾರ್ಕ್ಸ್ ತೊಗೊಂಡವ್ರು ಮೆಡಿಕಲ್ ಮಾಡಲಿ, ಅವ್ರಿಗಿಂತ ಕಡಿಮೆ ತೊಗೊಂಡವ್ರು ಇಂಜಿನಿಯರಿಂಗ್ ಮಾಡಲಿ, ಅದಕ್ಕಿಂತ ಕಡಿಮೆ ತೊಗೊಂಡವ್ರು BSc ಮಾಡ್ಕೊಂಡು ಆಮೇಲೆ MSc ಮಾಡಲಿ. BSc MSc ಮಾಡಿದವರು ಅವ್ರು ಯಾವುದಾದ್ರು ಕಾಲೇಜ್ನಾಗ ಪಾಠ ಮಾಡೋಕ್ಕೆ ಬರಲಿ, ಕಂಪ್ನಿಗೆ ಜಾಬಿಗೆ ಹೋಗಲಿ. ಡಾಕ್ಟರ್ ಆದವರು 10 ವರ್ಷ ಜಾಬ್ ಮಾಡಿ ಆಮೇಲೆ ಸ್ವಂತ ಹಾಸ್ಪಿಟಲ್ ಮಾಡಲಿ. ದಿಸ್ ಈಸ್ ದ ಸೆಟ್ ಪ್ಯಾಟರ್ನ್. ಕಾಲೇಜ್ನಲ್ಲಿ ಎಲ್ಲಕ್ಕಿಂತ ದಡ್ಡ್ರು ಯಾರಿದ್ರು ಅಂದರೆ ಅವ್ರು ನೆಕ್ಸ್ಟ್ ನಿಮ್ಮ ಮಕ್ಕಳಿಗೆ ಕಲ್ಸಕ್ಕೆ ಬರ್ತಾರೆ. ಎಲ್ಲಕ್ಕಿಂತ ಶಾಣರು ಏನಾದರೂ ಅವರು ಡಾಕ್ಟರಾಗಿ ಟ್ರೀಟ್ಮೆಂಟ್ ಕೊಡೋಕೆ ನಿಂತ್ಕೊಂಡ್ರು. ಎಲ್ಲದಕ್ಕಿಂತ ದಡ್ಡ್ರು ನಿಮ್ಮ ಮಕ್ಕಳಿಗೆ ಶಾಲೆಗೆ. ಈ ಅಂದರೆ ಇದೊಂದು ಸೆಟ್ ಪ್ಯಾಟರ್ನ್ ಏನಿದೆಯಲ್ಲ, ಈ ಪ್ಯಾಟರ್ನ್ ಬ್ರೇಕ್ ಆಗಲಿ ಅನ್ನೋ ಕಾರಣಕ್ಕೆ ಕೇಳ್ತಾ ಇದ್ದೀನಿ. 10 ವರ್ಷದ ನಂತರ ಜಗತ್ತು ಹಿಂಗಿರೋದಿಲ್ಲ. ಇಲ್ಲೇನು ಹೈಸ್ಕೂಲು PUC ಓದೋ ಮಕ್ಕಳಿದ್ದೀರಲ್ಲ, ನೀವು ನಿಮ್ಮ ಮೊಮ್ಮಕ್ಕಳನ್ನ ಕೂಡಿಸ್ಕೊಂಡು ಹೇಳ್ತೀರಿ, ನಮ್ಮ ಕಾಲದಾಗೆಲ್ಲ ಪೆಟ್ರೋಲ್ ಬಂಕ್ ಅಂತ ಇರ್ತಿದ್ವು, ನಾವು ಹೋಗಿ ಪೆಟ್ರೋಲು ಡೀಸೆಲ್ ಹಾಕಿಸ್ಕೊಂಡು ಗಾಡಿ ಓಡಿಸ್ಬೇಕಾಗ್ತಿತ್ತು ಅಂತ ಹೇಳ್ತೀರಿ ನೀವು. ಇರೋದಿಲ್ಲ ಅದು. ಒಂದು ನಿರ್ದಿಷ್ಟ ಎಜುಕೇಷನ್ ಪಡೆದ ನಂತರ ಯಾವುದೋ ಊರಿಗೆ ನೌಕರಿ ಮಾಡೋಕ್ಕೆ ಹೋಗಬೇಕು ಅನ್ನೋ ಪದ್ಧತಿ ಇನ್ನೊಂದು 20 ವರ್ಷ ನಡೆಯುತ್ತಷ್ಟೇ ಈ ಜಗತ್ತಿನಲ್ಲಿ. ಯಾರು ಯಾವ ಕೆಲಸವನ್ನು ಎಲ್ಲಾದರೂ ಕೂತ್ಕೊಂಡು ಮಾಡಬಹುದಾದ ಪರಿಸ್ಥಿತಿ ಬರುತ್ತೆ. ಯಾರು ಊರಾಗಿನ ಜಮೀನು ಮಾರಿ ಸಿಟಿ ಒಳಗೆ ಮನೆ ತಗೋತೀರಿ ಅಂದ್ರೆ ಬೈತೀನಿ, ನಾನು ಬೈತೀನಿ. ಅವಶ್ಯಕತೆ ಬರೋದಿಲ್ಲ ಅದರದು. ಎಲ್ಲಿ ಯಾರು ಇರ್ತೀರೋ ಅಲ್ಲೇ ಕೂತ್ಕೊಂಡು ಅದೇ ಕೆಲಸವನ್ನು ಮಾಡಬಹುದಾದಂಥ ಕಾಲ ಇನ್ನು 20 ವರ್ಷಕ್ಕೆ ಬರುತ್ತಷ್ಟೆ. ಅಂಥದ್ದಕ್ಕೆ ನಾವು ಪ್ರಿಪೇರ್ ಆಗ್ತಾ ಇದ್ದೀವ ಅನ್ನೋ ಪ್ರಶ್ನೆ. ನಾನು ಊರಾಗ ಮನೆ ಕಟ್ಟಿಸ್ತಿದ್ದೀನಿ. ಮುಂದಿನ ತಿಂಗಳು ನಂದು ಮನೆ ಓಪನಿಂಗ್. ನನಗೆ ನೀಟಾಗಿ ಒಂದು ಸ್ಟುಡಿಯೋ ನನಗೆ ಎಷ್ಟು ಬೇಕೋ ಅಷ್ಟು ನಾನು ಮಾಡಿಸ್ಕೊಂಡಿದ್ದೀನಿ. ಇನ್ನೊಂದು 5-6 ವರ್ಷಕ್ಕೆ ಅದೇ ಸತ್ಯ. ಅದೇ ಸತ್ಯ. ಮೊದಲು ನಾನು ಶೋ ಮಾಡಬೇಕು ಅಂದರೆ ಬೆಂಗಳೂರಿನ ಸ್ಟುಡಿಯೋದಲ್ಲಿ ಕೂತ್ಕೋಬೇಕು. ಈಗ 2 ದಿವಸ ನಾನು ಹುಬ್ಬಳ್ಳಿಗೆ ಬಂದರೆ ಹುಬ್ಬಳ್ಳಿಯಿಂದ ಒಂದು ಸ್ಟುಡಿಯೋದಿಂದ ನಾನು ಶೋ ಮಾಡ್ತೀನಿ 8:30ಗೆ. ನೀವು ಭಾಳ ಜನರಿಗೆ ಗೊತ್ತೂ ಆಗೋದಿಲ್ಲ ನಾವು ಹುಬ್ಬಳ್ಳಿ ಕೂತ್ಕೊಂಡು ಮಾಡತ್ತೀನಿ ಅಂತ. ಇನ್ನು 5 ವರ್ಷ ನಮ್ಮ ಮನೆಯಿಂದ ನಾನು ಮಾಡ್ತೀನಿ ರೀ, ಆಗತ್ತದು. ಆರಾಮಿಲ್ಲ. ಡಾಕ್ಟ್ರ್ ಯಾರ್ಯಾರು ಹುಡುಕೊಂಡೋಗು. ಆ ಡಾಕ್ಟ್ರ್ ಏನೋ ನೋಡಿ ಒಂದು ಟ್ಯಾಬ್ಲೆಟ್ ಕೊಟ್ಟರು, ಅವ್ನಿಗೆ ಗೊತ್ತಾಗಲಿಲ್ಲ, ನೀವು ಹುಬ್ಬಳ್ಳಿಗೆ ಹೋಗಂದ್ರು, ಗದಗಿಗೆ ಹೋಗಂದ್ರು. ಹಂಗಿರೋದಿಲ್ಲ. 5-10 ವರ್ಷ ಆದಮೇಲೆ ವಿಡಿಯೋ ಕಾನ್ಫರೆನ್ಸ್ನಾಗ ಮೆಡಿಕಲ್ ಚೆಕಪ್ ನಡೆದು ಬಿಡ್ತಾವೆ. ವಿಡಿಯೋ ಕಾನ್ಫರೆನ್ಸ್ನಾಗ ಇಲ್ಲಿಂದ ಟೆಸ್ಟ್ ಮಾಡಿ ಬ್ಲಡ್ ರಿಪೋರ್ಟ್ ಅಪ್ಲೋಡ್ ಮಾಡಿದ್ರೆ ಅಮೇರಿಕಾದಲ್ಲಿರೋ ಡಾಕ್ಟರ್ ನಿಮಗೆ ಪ್ರಿಸ್ಕ್ರಿಪ್ಷನ್ ಬರೆದು ಕಳಿಸ್ತಾನೆ, ಇಂತಿಂಥ ಟ್ಯಾಬ್ಲೆಟ್ ತಗೊಳ್ರಿ ಅಂತ. ಏನೂ ಡಿಫ್ರೆನ್ಸ್ ಆಗೋದಿಲ್ಲ. ಅಂಥದ್ದೊಂದು ಚಾಲೆಂಜಿಂಗ್ ಟೈಮಿಗೆ ನಿಮ್ಮ ಮಕ್ಕಳನ್ನು ನೀವು ರೆಡಿ ಮಾಡ್ತಾ ಇದ್ದೀರಾ ಅನ್ನೋದು ನನಗೆ ಪ್ರಶ್ನೆ ಅಷ್ಟೆ. ಚಾಲೆಂಜಿಂಗ್ ಟೈಮಿಗೆ ಆ ಮಕ್ಕಳನ್ನ ಕರ್ಕೊಂಡ್ಬಂದು ಹೋಮ್ವರ್ಕ್ ಮಾಡು ಅನ್ನೋದು, ಮಾಡಲಿಲ್ಲ ಅಂದರೆ ಬಡಿಯೋದು, ನಿನಗೆ ಓದಕ್ಕೆ ಬರೋದಿಲ್ಲ, ನಿನಗೆ ಇಂಗ್ಲೀಷ್ ಬರೋದಿಲ್ಲ. ಯಾವ ಲ್ಯಾಂಗ್ವೇಜ್ ಯಾರಿಗೆ ಬೇಕು ರೀ? ನರೇಂದ್ರ ಮೋದಿ ಪುಟಿನ್ ಕೂತ್ಕೊಂಡು ಆರಾಮ್ ಮಾತಾಡ್ತಾರೆ. ಅವ್ರು ರಷ್ಯಾದಾಗ ಮಾತಾಡಿದ್ರು, ಅವ್ರು ರಷ್ಯನ್ದಾಗ ಮಾತಾಡಿದ್ರು, ಹಿಂದಿ ಒಳಗೆ ಮಾತಾಡಿದ್ರು. ಯಾವಂದಾರ ಏನಾರು ಸಮಸ್ಯೆ ಆಯ್ತಾ? ಯಾರಿಗಾರು ಏನಾರು ಸಮಸ್ಯೆ ಆಯ್ತಾ? ನರೇಂದ್ರ ಮೋದಿಗೆ ಇಂಗ್ಲೀಷ್ ಬರೋದಿಲ್ಲ, ವ್ಲಾಡಿಮಿರ್ ಪುಟಿನ್ಗೂ ಇಂಗ್ಲೀಷ್ ಬರೋದಿಲ್ಲ. 3 ದಿವಸ ಡೆಲ್ಲಿಗಿದ್ರು, ಹೋದ್ರಪ್ಪ ಅವರು. ಇಬ್ಬರು ಕೂತ್ಕೊಂಡು ಮಾತಾಡ್ತಿದ್ರು. ಅವ್ರು ಇವ್ರೇನು ಮಾತಾಡಿದ್ರು, ಅವ್ರೇನು ಮಾತಾಡಿದ್ರು.
ಲೈವ್ ಟ್ರಾನ್ಸ್ಲೇಷನ್ ಬಂದವ್ರಿ ಸ್ವಾಮಿ. ಬೇಕಾಗೋದಿಲ್ಲ ಅದು. ಸುಮ್ಮನೆ ನೀವು ಮಕ್ಕಳನ್ನ ಇಂಗ್ಲೀಷ್ ಆಗಿ ಬರೋದಿಲ್ಲ, ನೀ ಇಂಗ್ಲೀಷ್ನಾಗ ಯಾಕೆ ಮಾತಾಡೋದಿಲ್ಲ? ಅದೊಂದು ಲ್ಯಾಂಗ್ವೇಜ್ ಅಷ್ಟೇ. ಇಟ್ ಈಸ್ ನಾಟ್ ಅ ಸ್ಕಿಲ್. ಅದು ಸ್ಕಿಲ್ ಅಲ್ಲ ಅದು. ಇಬ್ಬರು ಫ್ರೆಂಡ್ಸ್ ಇದ್ರಂತೆ. ಅವರಿಬ್ಬರು ಮಾತಾಡಿಕೊಂಡು ಒಬ್ಬೊಬ್ರು ಒಂದೊಂದು ದಿಕ್ಕಿಗೆ ಹೋದರು. 10 ವರ್ಷ ಆದಮೇಲೆ ಕರೆಕ್ಟಾಗಿ ಇದೇ ಜಾಗದಾಗ ಮತ್ತೊಮ್ಮೆ ಭೇಟಿ ಆಗೋಣ, ಅಷ್ಟರಲ್ಲಿ ಯಾರ್ಯಾರು ಏನೇನು ಸಾಧನೆ ಮಾಡೋಕ್ಕಾಗತ್ತೆ ನೋಡೋಣ ಅಂತ ಹೋದ್ರಂತವ್ರು. ಒಬ್ಬೊಬ್ರು ಒಂದೊಂದು ದಿಕ್ಕಿಗೆ ಹೋದ್ರ. ಒಂದು ನದಿ ದಂಡಿ ಮೇಲೆ ಕೂತ್ಕೊಂಡು ಮಾತಾಡಿದ್ದವ್ರು. 10 ವರ್ಷದ ನಂತರ ಇದೇ ತಿಂಗಳು, ಇದೇ ವಾರ, ಇದೇ ದಿನಾಂಕ ಇಲ್ಲೇ ಭೇಟಿ ಆಗ್ಬೇಕು ನಾವು ಅಂತ. ಸರಿ ಅಂತ ಹೋದರು. 10 ವರ್ಷದ ನಂತರ ಒಬ್ಬ ಫ್ರೆಂಡ್ ಮೊದಲು ಬಂದ. ಒಂದು ನದಿ ಇತ್ತು, ಆ ಕಡೆ ಕಾರ್ ನಿಲ್ಲಿಸ್ದ. ಅಲ್ಲೊಂದು ಬೋಟ್ ಇತ್ತು, ಬೋಟ್ನವ್ನಿಗೊಂದು 100 ರೂಪಾಯಿ ದುಡ್ಡು ಕೊಟ್ಟ. ಬೋಟ್ನವ್ನು ತಂದು ಈ ಕಡೆ ನಿಲ್ಲಿಸ್ದ. ಇವನು ಕೂತ್ಕೊಂಡ ಇನ್ನೊಬ್ಬ ಫ್ರೆಂಡಿಗೆ ದಾರಿ ಕಾಯಕ್ಕೆ. ಇನ್ನೊಬ್ಬ ಬಂದ ಆ ಕಡೆಯಿಂದ. ಅವನು ನದಿ ಮೇಲೆ ನಡ್ಕೊಂಡು ಬಂದ. ಅವನು ಅದಾದಮೇಲೆ ಕೇಳಿದ್ರು, ಏನೇನು ಮಾಡಿದ್ರಿ ಜೀವನದಾಗ ಅಂತ. ನಾನೊಂದು ಬಿಸ್ನೆಸ್ ಮಾಡ್ತೀನಪ್ಪ, ಹಿಂಗೆಲ್ಲ ಮಾಡೀನಿ, ಒಂದು ಮನೆ ಕಟ್ಟೀನಿ, ಹೆಂಡತಿ ಮಕ್ಕಳು ಆರಾಮಿದ್ದಾರೆ. ನೀ ಏನು ಮಾಡಿದಿ 10 ವರ್ಷ ಅಂದ್ರೆ? ನೋಡಲಿಲ್ಲೇನೋ ಈಗ ಅಂದ ಅವನು. ನೋಡಲಿಲ್ಲನೋ ಈಗ ಅಂತ. ಏನು? ನಾನು ನದಿ ನೀರಿನ ಮೇಲೆ ನಡ್ಕೊಂಬಂದಲ್ಲೋ ಅಂತ. ಕರೆಕ್ಟು, 100 ರೂಪಾಯಿ ಕೊಟ್ಟಿದ್ರೆ ದಾಟಿಸ್ತಿದ್ರಲ್ಲಿ, ಇದಕ್ಯಾಕೆ 10 ವರ್ಷ ಕಳೆದೆ ಅಂದ. ಇದಕ್ಯಾಕೆ 10 ವರ್ಷ ಕಳೆದಿಯಪ್ಪ? ಹಾಗೆ ಯಾವುದರ ಅವಶ್ಯಕತೆ ಅತ್ಯಂತ ಕಡಿಮೆ ಇದೆಯೋ ಅದನ್ನು ಪಡೆಯೋದಕ್ಕೆ ನಾವು ನಮ್ಮ ಶ್ರಮ ಭಾಳ ಹಾಕ್ತಿದ್ದೀವಿ. ಯಾವುದರ ಅವಶ್ಯಕತೆ ಅತ್ಯಂತ ಕಡಿಮೆ ಇದೆಯೋ ಅದನ್ನು ಪಡೆಯೋದಕ್ಕೆ ವಿಪರೀತ ಶ್ರಮ. ಯಾವುದು ಅಂತಿಮವಾಗಿ ನಮ್ಮ ಜೊತೆಗೆ ನಿಲ್ಲುತ್ತಲ್ಲ, ಯಾವುದು ನಮಗೆ ಅತ್ಯಂತ ಅವಶ್ಯಕ ಅಲ್ಲ, ಅದನ್ನು ಪಡೆಯೋದಕ್ಕೆ ಯಾವುದೇ ರೀತಿಯ ಶ್ರಮ ಇಲ್ಲ. ಮೊನ್ನೆ ಇಲ್ಲಿ ಪಕ್ಕದ ಊರಿನಲ್ಲಿ ನೋಡಿದೆ ನಾನು. ಹೈಸ್ಕೂಲ್ ಮಗು ಹೀರೋ ಆಗಬೇಕು ಅಂತ ಒಂದು ಕ್ಲಾಸ್ಮೇಟನ್ನು ಕೊಂದುಬಿಟ್ರು. ಕೊಂದಿದ್ದು ಚಾರಿತ್ರ್ಯ ನಿರ್ಮಾಣದಲ್ಲಿ ದೋಷ ಆದಾಗಲ್ಲ ಅಂತ ಮಕ್ಕಳಾಗೋದು, ಸಮಸ್ಯೆ ಬರೋದು. ಇಲ್ಲ ಅಣ್ಣಿಗೇರಿದ ಕತೆ ಅನಿಸುತ್ತೆ ಬಹುಶಃ. ಕುಂದಗೋಳದು ಹೈಸ್ಕೂಲ್ ಹುಡುಗರು 9th ಸ್ಟ್ಯಾಂಡರ್ಡ್ ಹುಡುಗರು ಕ್ಲಾಸ್ಮೇಟನ್ನು ಕೊಂದುಬಿಟ್ರಿ. ಯಾಕೆ ಅಂದರೆ ನಾವು ಹೀರೋ ಥರ ಅಡ್ಡಾಡಬಹುದು ಅಂತ. ಫೇಸ್ಬುಕ್ಕು ಇನ್ಸ್ಟಾಗ್ರಾಮ್ನಾಗ ಲೈಕ್ಸ್ ಜಾಸ್ತಿ ಬರಲಿಲ್ಲ ಅಂತ ಆತ್ಮಹತ್ಯೆ ಮಾಡಿಕೊಳ್ತಾರೆ. ನಮ್ಮ ಸುತ್ತಲೂ ನಡೀತಿಲ್ವ ಅದು? ಆತ್ಮಹತ್ಯೆ ಮಾಡಿ ಫೇಸ್ಬುಕ್ ಇನ್ಸ್ಟಾಗ್ರಾಮ್ನ ಲೈಕ್ಸ್ ಜಾಸ್ತಿ ಬರಲಿಲ್ಲ. ಆ ಆತ್ಮವಿಶ್ವಾಸ ತುಂಬುವ ಕಡೆಗೆ ಶಿಕ್ಷಣ ಇರಲಿ. ನಾಳೆ ದಿವಸ ಮನೆಯಿಂದ ಹೊರಗೆ ಬಂದರೆ ಮಕ್ಕಳು ಅದು ಎಂಥ ಕಾನ್ಫಿಡೆನ್ಸ್ನಾಗ ಹೋಗಬೇಕು ಅಂತಂದರೆ, ಎಂಥ ಆತ್ಮವಿಶ್ವಾಸದೊಂದಿಗೆ ಹೋಗಬೇಕು ಅಂದರೆ, ಜಗತ್ತಿನ ಎಲ್ಲ ಸವಾಲುಗಳನ್ನು ನಾನು ಎದುರಿಸ್ತೀನಿ ಅನ್ನೋ ಕಾನ್ಫಿಡೆನ್ಸ್ನಾಗ ಮಕ್ಕಳು ಮನೆಯಿಂದ ಹೊರಗೆ ಬರಲಿ. ನಾವು ಮೊನ್ನೆ ಬೆಂಗಳೂರಾಗ ಯಾರಿಗೂ ಹೇಳಾಕತ್ತಿತ್ತು, ನೀವು ರಿಸ್ಕ್ ತಗೋತೀರಿ, ಅದು ಮಾಡ್ತೀರಿ, ಇದು ಭಾಳ ಹೇಳಿದ್ರು ಅವ್ರು ನನಗೆ. ಸ್ವಲ್ಪ ನೋಡ್ಕೊಂಡು ಹೆಜ್ಜೆ ಇಡ್ಬೇಕು, ನೀವು ಭಾಳ ರಿಸ್ಕ್ ತೊಗೋತೀರಿ, ಇವ್ರನ್ನ ಎದುರು ಹಾಕ್ಕೋತೀರಿ, ಹಂಗೆ ಮಾಡ್ತೀರಿ, ಹಿಂಗೆ ಮಾಡ್ತೀರಿ. ನಾವು ಒಂದೇ ಮಾತು ಹೇಳಿದೆ, 4,000 ಇಟ್ಕೊಂಡು ಬೆಂಗಳೂರಿಗೆ ಬಂದೇನೋ, 4,500 ವಾಪಸ್ ಊರಿಗೆ ತೊಗೊಂಡೋದ್ರು, 500 ರೂಪಾಯಿ ಲಾಭದಾಗದೀನಿ ನಾನು ಅಂತ. ಹಿಂಗಿದ್ದಂಗೆ ಯಾವನ್ರಿ ಯಾಕೆ ಹೆದರ್ಬೇಕು? ಬೆಂಗಳೂರಿಗೆ ನಾವು ಹೋಗಿದ್ದು 4,000 ರೂಪಾಯಿ ಕಿಸದಾಗ ರೊಕ್ಕ ಇಟ್ಕೊಂಡು 2005ರಾಗ. ವಾಪಸ್ ನಾನು ನಮ್ಮ ಊರಿಗೆ ಬರುವಾಗ 4,500 ರೂಪಾಯಿ ನನ್ನ ಕಿಸೆದಾಗಿದ್ರು, 500 ರೂಪಾಯಿ ಲಾಭದಾಗಿದ್ದಂಗೆ ನಾನು. ಹಂಗಿದ್ದಾಗ ಯಾರ್ಯಾರಿಗೂ ಹೆದರ್ಕೊಂಡು ಯಾಕೆ ಜೀವನ ಮಾಡಬೇಕು? ಕಳೆದುಕೊಳ್ಳುವ ಭಯ ಯಾಕೆ? ಆ ಕಾನ್ಫಿಡೆನ್ಸನ್ನು ತುಂಬುವಂಥ ಶಿಕ್ಷಣದ ಅವಶ್ಯಕತೆ ಈಗಿದೆ. ಮಕ್ಕಳಲ್ಲಿ ಯಾರಲ್ಲಿ ಯಾವ ಪ್ರತಿಭೆ ಜಾಸ್ತಿ ಇದೆಯೋ ಆ ಪ್ರತಿಭೆಯನ್ನು ಗುರುತಿಸು ಬೆಳೆಸೋ ಕೆಲಸ ಆಗ್ಬೇಕಷ್ಟು. ಬಹಳ ಜನ ಕೇಳ್ತಾರೆ, ಏನು ಮಾಡಿದರೆ ಸ್ಕೋಪು? ಒಳ್ಳೆ ಮನುಷ್ಯ ಆದರೆ ಜಾಸ್ತಿ ಸ್ಕೋಪ್. ಫಸ್ಟ್ ಸ್ಕೋಪ್ ಇರೋದು ಅದಕ್ಕೆ, ಒಳ್ಳೆ ಮನುಷ್ಯ ಆಗಬೇಕು. ಯಾವುದನ್ನು ಅದ್ಭುತವಾಗಿ ಮಾಡಬಹುದೋ ಅದನ್ನು ಆ ರೀತಿಯಲ್ಲಿ ಮಾಡಿದರೆ ಭಾಳ ಒಳ್ಳೆಯ ಸಕ್ಸಸ್. ಎಲ್ಲ ಪ್ರಬುದ್ಧರಿದ್ದೀರಿ. ನಾ ಎಲ್ಲ ಕಡೆ ಒಂದು ಮಾತು ಹೇಳ್ತೀನಿ, ಇಂಥದ್ದೇ ಆಗಬೇಕು, ಇಂಥದ್ದೇ ಆಗಬಾರ್ದು ಅಂತಲ್ಲ. ಕಳ್ಳ ಆದರೂ ವೀರಪ್ಪನಂತ ಕಳ್ಳನೇ ಆಗಬೇಕು, ಸಣ್ಣ ಪುಟ್ಟ ಆಗಬಾರ್ದು. ಅಂದರೆ ನೀವು ಸರಿಯಾದ ರೀತಿಯಲ್ಲಿ ತಗೋತೀರಿ ಅಂತ ಹೇಳ್ತಿದ್ದೀನಿ ನಾನು ಅಷ್ಟೇ. ನಾವು ಮಾಡೋ ಕೆಲಸ ಅದ್ಭುತವಾಗಿ ಮಾಡಿದರೆ ಪ್ರತಿಯೊಂದಕ್ಕೂ ಸ್ಕೋಪ್.
ಹಿಂದಿನ ಕಾಲದಲ್ಲಿ ನಾವು ಸಕ್ಸಸ್ ಆಗ್ತೀವೋ ಆಗೋದಿಲ್ಲ ಅನ್ನೋದಕ್ಕೆ ನಮ್ಮ ಜಾತಿ ಯಾವುದು, ನಮ್ಮ ಅಪ್ಪ ಅಮ್ಮ ಯಾರು, ಎಷ್ಟು ಆಸ್ತಿ ಮಾಡಿಟ್ಟಿದ್ದಾರೆ, ನಾವು ಎಷ್ಟನೇ ರ್ಯಾಂಕ್ ತಗೊಂಡಿವಿ, ಎಲ್ಲ ಮ್ಯಾಟ್ರ್ ಆಗ್ತಿತ್ತು. ಇವತ್ತಿನ ಕಾಲದಲ್ಲಿ ಅದು ಯಾವುದೂ ಅಲ್ಲ. ಅದು ಯಾವುದು ಇಲ್ಲದೆಯೂ ಯಶಸ್ವಿ ಆಗಬಹುದು. 550 ರೂಪಾಯಿ ಪ್ರತಿ ತಿಂಗಳ ಸಂಬಳಕ್ಕೆ ಪೆಟ್ರೋಲ್ ಬಂಕ್ನಲ್ಲಿ ಕೆಲಸ ಮಾಡ್ತಾ ಇದ್ದ ಧೀರುಭಾಯಿ ಅಂಬಾನಿ ಈ ದೇಶದ ಅತಿ ದೊಡ್ಡ ಎಂಪೈರ್ ಕಟ್ಟಬಹುದು. 550 ರೂಪಾಯಿ ಪಗಾರಕ್ಕೆ ಪೆಟ್ರೋಲ್ ಆಗ್ತಾ ಇದ್ದ ಮನುಷ್ಯ. ಗೌತಮ್ ಅದಾನಿ ಅನ್ನುವಂಥವನು 750 ರೂಪಾಯಿ ಇಟ್ಕೊಂಡು ಗುಜರಾತಿನ ಸಣ್ಣ ಹಳ್ಳಿಯಿಂದ ಬಾಂಬೆಗೆ ಬಂದವನ್ರಿ. ಇವತ್ತು ಪ್ರಪಂಚದ ಮೂಲೆ ಮೂಲೆಯಲ್ಲಿ ಬಿಸ್ನೆಸ್ ಮಾಡ್ತಾನೆ ಆತ. ಅಂಥ ಕಥೆಗಳು ನಮ್ಮ ಸುತ್ತಲೂ ಸಿಗ್ತಾವೆ. ಯಾರೋ ಪ್ರೈಮರಿ ಸ್ಕೂಲ್ ಟೀಚರ್ ಮಗ ನಾರಾಯಣ ಮೂರ್ತಿ ಇನ್ಫೋಸಿಸ್ ಕಟ್ಟಿ ನಿಲ್ಲಿಸಿದ್ರಿ. ಇವತ್ತು ಇನ್ಫೋಸಿಸ್ ಕಟ್ಟಿ ನಿಲ್ಲಿಸಿದ್ರು. ನೀವು ಏರ್ಪೋರ್ಟಿಗೆ ಹೋದರೆ ಫಾರೆಸ್ಟ್ ಎಸೆನ್ಷಿಯಲ್ಸ್ ಅಂತ ಒಂದು ಕಾಸ್ಮೆಟಿಕ್ ಅಂಗಡಿ ಕಾಣಿಸುತ್ತೆ. ಕಾಸ್ಮೆಟಿಕ್ ಅಂಗಡಿ ಫಾರೆಸ್ಟ್ ಎಸೆನ್ಷಿಯಲ್ಸ್. ಕಿಸದಾಗ ಭಾಳ ರೊಕ್ಕಿದ್ರಷ್ಟೇ ಹೋಗ್ಬೇಕಲ್ಲಿ. ಏನಿಲ್ಲ, ಸೋಪು, ಶಾಂಪು, ಸ್ನೋ ಪೌಡ್ರ್ ಎಲ್ಲ ಮಾಡ್ತಾರೆ. ಯಾರು ತಯಾರು ಮಾಡಿದ್ರು ಅದನ್ನಂದರೆ, ಮದುವೆ ಮಾಡ್ಕೊಂಡು ಹೋಗಿ ಗಂಡನ ಮನೆಗೆ ಹೋಗಿ ಗಂಡನ ಹತ್ರ ಹುಡುಕ ಗಂಡ ಹೊಡಿತಿದ್ನಂತೆ, ಬರೀ ಹೊಡಿತಿದ್ನಂತೆ. ಇವನ ಜೊತೆ ಜೀವನ ಮಾಡೋಕ್ಕಾಗಲ್ಲ ಅಂತ 2 ಮಕ್ಕಳನ್ನ ಕಟ್ಕೊಂಡು ವಾಪಸ್ ತವ್ರ ಮನೆಗೆ ಬಂದ್ಲಾಕಿ. ತವ್ರ ಮನೆಗೆ ಬಂದಾಕಿ ಏನು ಮಾಡ್ಬೋದು ಅಂದಿದ್ರೆ, ಕೊಬ್ಬರಿ ಎಣ್ಣೆಯೊಳಗೆ ಏನೇನೋ ಮಿಕ್ಸ್ ಮಾಡಿ ಸೋಪ್ ಮಾಡ್ಬೋದು ಅಂತ ಗೊತ್ತಾಗಿ ಮನೆಗೆ ಸೋಪ್ ಮಾಡೋಕ್ಕೆ ಶುರು ಮಾಡಿದ್ಲಂತ. ಇವತ್ತು ಭಾರತದ ಅತ್ಯಂತ ಶ್ರೀಮಂತ ಮಹಿಳೆ. ಆಕೆ ಏನು ಓದಿದ್ಲೋ, ರ್ಯಾಂಕ್ ತಗೊಂಡಿಲ್ವೋ, ಜಾತಿ ಯಾವುದು ಯಾರಿಗೂ ಗೊತ್ತಿಲ್ಲ. ಯಶಸ್ಸು ಆ ರೀತಿಯಲ್ಲಿ ಸಿಗ್ತಾ ಇರುವ ಕಾಲದಲ್ಲಿ ನಾವು ಬದುಕ್ತಾ ಇದ್ದೀವಿ. ಅಂಥ ಕಾಲದಲ್ಲಿ ನಾವು ಬದುಕ್ತಾ ಇದ್ದೀವಿ. ಇನ್ನೊಬ್ಬರ ಮರ್ಜಿ ಇಲ್ಲದೆ ಜೀವನ ಮಾಡಬಹುದು, ಇನ್ನೊಬ್ಬರ ಮರ್ಜಿ ಕಾಯ್ದೆ ಜೀವನದಲ್ಲಿ ಯಶಸ್ವಿ ಆಗಬಹುದು. ಅಂಥದ್ದೊಂದು ಕಾಲಘಟ್ಟಕ್ಕೆ ನಾವು ತಯಾರಾಗೋಣ. ನಮ್ಮ ಮಕ್ಕಳನ್ನು ತಯಾರು ಮಾಡೋಣ. ವಿನಾಕಾರಣದ ಶಿಕ್ಷಣದ ಒತ್ತಡ ಬೇಡ. ವಿನಾಕಾರಣದ ಶಿಕ್ಷಣ ಒತ್ತಡ, ನಿನ್ನ ಮಾರ್ಕ್ಸ್ ಯಾಕೆ ಕಡಿಮೆ ಬಂತು, ನಿಂಗೆ ಯಾಕೆ ಲೆಕ್ಕ ಮಾಡೋಕ್ಕೆ ಬರ್ತಿಲ್ಲ, ಲೆಕ್ಕ ಮಾಡೋಕ್ಕೆ ಬರಲಿಲ್ಲ ಅಂದರೆ ಇರಲಿರಿ. ನಾಳೆ ದಿವಸ ಒಂದು 4 ಜನ 40,000 ಪಗಾರ ಕೊಟ್ಟು ಲೆಕ್ಕ ಮಾಡೋಕ್ಕೆ ಇಟ್ಕೊತಾನ ಅವನು. ಕಾನ್ಫಿಡೆನ್ಸ್ ಇದ್ದರೆ ಅಂಥ ಆತ್ಮವಿಶ್ವಾಸದ ಮಕ್ಕಳನ್ನು ನಾವು ಬೆಳೆಸೋಣ. ಶಾಲೆಯ ಈ ಒಂದು ಸಂಸ್ಥೆಯ ಶತಮಾನೋತ್ಸವ, ಇಂಥ 10 ಶತಮಾನೋತ್ಸವಗಳನ್ನು ಆಚರಿಸಿಕೊಳ್ಳುವಂತೆ ಈ ಶಾಲೆ ಆಗಲಿ ಅಂತ ನಾನು ತುಂಬ ಹೃದಯದಿಂದ ಹಾರೈಸ್ತೀನಿ. ಇಂಥ 10 ಶತಮಾನೋತ್ಸವಗಳನ್ನು ಶಾಲೆ ಆಚರಿಸಿಕೊಳ್ಳಲಿ. ಇಲ್ಲಿ ಓದಿದವರು ಗೊತ್ತಿಲ್ಲ ನನಗೆ, ಅಂದರೆ ಗುರುಗಳನ್ನು ನೋಡಿದಾಗ ಅನಿಸಿದ್ದು ಇವ್ರದ್ದೆಲ್ಲ ಕೆಲಸ ಹೆಂಗಂದರೆ, ಈ ಹಡಗು ಕಟ್ಟೋರು ಇರ್ತಾರೆ, ದೋಣಿ ಕಟ್ಟೋರು ಇರ್ತಾರೆ. ಅವರ ಕೆಲಸ ಒಂದು ಬಂದರಿನಲ್ಲಿ ನಿಂತ್ಕೊಂಡು ಹಡಗು ಕಟ್ಟೋದು. ಕಟ್ಟಿದ ಹಡಗು ಎಲ್ಲೆಲ್ಲೋ ಹೋಗ್ತಾವೆ. ಇವರು ಬಂದರು ಬಿಟ್ಟು ಹೋಗಿರೋದಿಲ್ಲ, ಇವರು ಬಂದರಿನಲ್ಲೇ ಇರ್ತಾರೆ. ಇವರ ಕಟ್ಟಿದ ಹಡಗುಗಳು ಎಲ್ಲೆಲ್ಲಿ ಹೋಗಿದ್ದಾವೋ ನೀವೆಲ್ಲ ಇಲ್ಲಿ ಕಲ್ತವ್ರು ಯಾವ್ಯಾವ ದೇಶದಲ್ಲಿದ್ದೀರೋ, ಯಾವ್ಯಾವ ಹುದ್ದೆಯಲ್ಲಿದ್ದೀರೋ ಗೊತ್ತಿಲ್ಲ, ಬಟ್ ಗುರುಗಳಲ್ಲೇ ಅದ. ಅದು ಸ್ಥಾವರ, ನಾವೆಲ್ಲ ಜಂಗಮ. ನಮ್ಮ ಕೆಲಸ ನಾವು ಮಾಡೋಣ. ಮೊನ್ನೆ ಹೈಸ್ಕೂಲ್ಗೆ ಹೋಗಿದ್ದೆ. ನಮ್ಮ ಸರ್ ಒಬ್ಬರು ಬಂದು ಹೇಳೋದು, ಎಲ್ಲೆಲ್ಲೂ ಹೋಗ್ಬಿಟ್ಟು ಅಜಿತ್ ಹನುಮಕ್ಕನವ್ರು ನೀವು ಅಂತ. ಕರೆಕ್ಟ್ ರೀ, ಬಟ್ ನೀವು ಇನ್ನೂ 9th ಕ್ಲಾಸ್ ಸ್ಟ್ಯಾಂಡರ್ಡ್ನಾಗ ಇದ್ದೀರಲ್ಲ. ಅವರು 9th ಸ್ಟ್ಯಾಂಡರ್ಡ್ ಕ್ಲಾಸ್ ಟೀಚರ್ ಅಂದ್ರೆ ನಾನು ತಮಾಷೆಗೆ ಹೇಳಿದ್ದೆ ಅವ್ರಿಗೆ. ಅವ್ರು ಅಲ್ಲೇ ಇರ್ತಾರೆ, ನಮ್ಮನ್ನೆಲ್ಲ ಬೆಳೆಸ್ತಿರ್ತಾರೆ. ಅವರೊಂದು ರೀತಿ ಹಡಗು ಕಟ್ಟೋರಂಗೆ. ಅವರು ಕಟ್ಟಿದ ಹಡಗುಗಳು, ನಾವು ನಮ್ಮಂಥವ್ರು ಎಲ್ಲೆಲ್ಲೂ ಹೋಗ್ತೀವಿ, ಅವರು ಅಲ್ಲೇ ಇರ್ತಾರೆ. ಆ ರೀತಿಯ ಸೇವೆ, ಆ ಸೇವೆಗೆ ಬೆಲೆ ಕಟ್ಟೋದಕ್ಕಾಗೋದಿಲ್ಲ. ಅಂಥ ಸೇವೆ ಇಲ್ಲಿ ಸಾವಿರಾರು ಪ್ರತಿಭೆಗಳನ್ನು ಹುಟ್ಟಾಕಲಿ ಅಂತ ಹಾರೈಸ್ತಾ ನಾನು 2-4 ಮಾತು ಮುಗಿಸ್ತೀನಿ.